ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. ನೀವು ಈಗಿರುವ ಈ ಲೋಕವನ್ನು ಬಿಟ್ಟು ಒಂದು ದಿನ ಹೊರಟು ಹೋಗಲೇಬೇಕಾದರೆ ಆ ಕ್ಷಣದಲ್ಲಿ ಏನಾಗಬಹುದು? ನಮ್ಮ ಉಸಿರು ನಿಂತ ತಕ್ಷಣ ಎಲ್ಲವೂ ಮುಗಿದು ಹೋಗುತ್ತದೆಯೇ? ಅಥವಾ ಅಲ್ಲಿಂದಲೇ ಒಂದು ಹೊಸ ಪ್ರಯಾಣ ಆರಂಭವಾಗುತ್ತದೆಯೇ? ನಮ್ಮ ಕುಟುಂಬದವರು ಅಳುತ್ತಿರುವುದನ್ನು ಆತ್ಮ ನೋಡಬಹುದೇ? ಅವರು ಮಾತನಾಡುವ ಮಾತುಗಳನ್ನು ಕೇಳಬಹುದೇ? ನಾವು ಜೀವನದಲ್ಲಿ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳು ಆ ಕ್ಷಣದಲ್ಲಿ ನಮ್ಮ ಮುಂದೆ ನಿಂತುಕೊಳ್ಳುತ್ತವೆಯೇ? ಇಂತಹ ಪ್ರಶ್ನೆಗಳು ಸಾವಿರಾರು ವರ್ಷಗಳಿಂದ ಮನುಷ್ಯನ ಮನಸ್ಸನ್ನು ಕಾಡುತ್ತಲೇ ಬಂದಿವೆ. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನದಲ್ಲಿ ಅನೇಕ ಧಾರ್ಮಿಕ ಗ್ರಂಥಗಳು ವಿಭಿನ್ನ ರೀತಿಯ ವಿವರಣೆಗಳನ್ನು ನೀಡಿವೆ. ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಗ್ರಂಥಗಳಲ್ಲಿ ಒಂದೇ ಗರುಡ ಪುರಾಣ. ಈ ಪುರಾಣದಲ್ಲಿ ಜೀವ, ಮರಣ, ಆತ್ಮ, ಕರ್ಮ, ಯಮಲೋಕ, ಪುನರ್ಜನ್ಮ ಮತ್ತು ಮರಣಾನಂತರದ ಪ್ರಯಾಣದ ಬಗ್ಗೆ ವಿಶಾಲವಾದ ವಿವರಣೆಗಳಿವೆ. ಈ ವಿವರಣೆಗಳನ್ನು ಅನೇಕ ಭಕ್ತರು ಮತ್ತು ಸಂಪ್ರದಾಯಗಳು ಆತ್ಮಿಕ ಬೋಧನೆಯಾಗಿ ಪರಿಗಣಿಸುತ್ತವೆ. ಇಂದು ನಾವು ಗರುಡ ಪುರಾಣದಲ್ಲಿ ವಿವರಿಸಲಾದ ನಂಬಿಕೆಗಳ ಪ್ರಕಾರ ಮನುಷ್ಯ ಸತ್ತ ನಂತರದ ಮೊದಲ 13 ದಿನಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇದು ವೈಜ್ಞಾನಿಕ ವಿವರಣೆ ಅಲ್ಲ, ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಕಂಡುಬರುವ ಒಂದು ಆಧ್ಯಾತ್ಮಿಕ ನಿರೂಪಣೆ. ಈ ಕಾರಣದಿಂದ ಇದನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಅರ್ಥಮಾಡಿಕೊಳ್ಳುವುದು ಮುಖ್ಯ. ಗರುಡ ಪುರಾಣದ ಪ್ರಕಾರ ಮನುಷ್ಯನ ದೇಹವು ಪಂಚಭೂತಗಳಿಂದ ನಿರ್ಮಿತವಾಗಿದ್ದು ಒಂದು ದಿನ ಅದು ಭೂಮಿಗೆ ಮರಳುತ್ತದೆ. ಆದರೆ ಆತ್ಮವು ಶಾಶ್ವತವಾಗಿದೆ. ದೇಹ ನಾಶವಾದರೂ ಆತ್ಮದ ಪ್ರಯಾಣ ಮುಗಿಯುವುದಿಲ್ಲ. ಜೀವನದಲ್ಲಿ ಮಾಡಿದ ಕರ್ಮಗಳ ಆಧಾರದ ಮೇಲೆ ಅದು ಮುಂದಿನ ಹಾದಿಯನ್ನು ಆರಂಭಿಸುತ್ತದೆ. ಆದ್ದರಿಂದ ಮರಣವನ್ನು ಅಂತ್ಯ ಎಂದು ಅಲ್ಲ, ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಸಾಗುವ ಪರಿವರ್ತನೆ ಎಂದು ಈ ಗ್ರಂಥ ವಿವರಿಸುತ್ತದೆ. ಹೇಳುವ ಪ್ರಕಾರ ಕೊನೆಯ ಉಸಿರು ನಿಂತ ತಕ್ಷಣ ಆತ್ಮವು ದೇಹದಿಂದ ಬೇರ್ಪಡುತ್ತದೆ. ಮೊದಲ ಕ್ಷಣಗಳಲ್ಲಿ ಅದಕ್ಕೆ ಏನಾಗುತ್ತಿದೆ ಎಂಬುದೇ ಅರ್ಥವಾಗುವುದಿಲ್ಲ. ಕ್ಷಣಕಾಲದ ಹಿಂದೆ ಮಾತನಾಡುತ್ತಿದ್ದ ದೇಹ ಈಗ ನಿಶ್ಚಲವಾಗಿ ಬಿದ್ದಿರುವುದನ್ನು ಅದು ನೋಡುತ್ತದೆ. ತನ್ನ ಮನೆಯವರ ಅಳುವನ್ನು ನೋಡುತ್ತದೆ, ಅವರ ದುಃಖವನ್ನು ಅನುಭವಿಸಲು ಪ್ರಯತ್ನಿಸುತ್ತದೆ. ಆದರೆ ಅವರನ್ನು ಸ್ಪರ್ಶಿಸಲು, ಸಮಾಧಾನಪಡಿಸಲು ಅಥವಾ ತನ್ನ ಅಸ್ತಿತ್ವವನ್ನು ತಿಳಿಸಲು ಸಾಧ್ಯವಾಗುವುದಿಲ್ಲ. ಇದೇ ಅದರ ಮೊದಲ ದೊಡ್ಡ ನೋವು ಎಂದು ಗರುಡ ಪುರಾಣವು ವಿವರಿಸುತ್ತದೆ. ಇದನ್ನು ಕೇಳಿದಾಗ ಒಂದು ಪ್ರಶ್ನೆ ಮೂಡಬಹುದು: ನಾವು ಜೀವನದಲ್ಲಿ ಸಂಪಾದಿಸಿದ ಹಣ, ಮನೆ, ವಾಹನ, ಆಸ್ತಿ, ಗೌರವ ಇವೆಲ್ಲವೂ ಏನಾಗುತ್ತದೆ? ಗರುಡ ಪುರಾಣದ ಸಂದೇಶ ಸ್ಪಷ್ಟವಾಗಿದೆ. ಇವೆಲ್ಲವೂ ದೇಹದೊಂದಿಗೆ ಸಂಬಂಧಿಸಿದವು. ಆತ್ಮದೊಂದಿಗೆ ಪ್ರಯಾಣಿಸುವುದು ಒಂದೇ ಒಂದು ವಿಷಯ, ಅದು ಕರ್ಮ. ಒಳ್ಳೆಯ ಕರ್ಮಗಳು ಆತ್ಮಕ್ಕೆ ಬೆಳಕಿನ ದಾರಿಯಾಗಬಹುದು, ಕೆಟ್ಟ ಕರ್ಮಗಳು ಕಠಿಣ ಅನುಭವಗಳಿಗೆ ಕಾರಣವಾಗಬಹುದು ಎಂದು ಈ ಗ್ರಂಥ ಹೇಳುತ್ತದೆ. ಇದಕ್ಕಾಗಿಯೇ ನಮ್ಮ ಹಿರಿಯರು ಬದುಕಿರುವಾಗಲೇ ಒಳ್ಳೆಯದನ್ನು ಮಾಡು ಎಂದು ಹೇಳುತ್ತಿದ್ದರು. ಏಕೆಂದರೆ ಮರಣದ ನಂತರ ನಮ್ಮೊಂದಿಗೆ ಬರುವ ಸಂಪತ್ತು ಹಣವಲ್ಲ, ನಮ್ಮ ಕರ್ಮಗಳೇ ಎಂಬುದು ಈ ಬೋಧನೆಯ ಕೇಂದ್ರ ಸಂದೇಶವಾಗಿದೆ. ಈ 13 ದಿನಗಳ ಮಹತ್ವವನ್ನು ಭಾರತೀಯ ಸಂಪ್ರದಾಯದಲ್ಲಿಯೂ ಕಾಣಬಹುದು. ಈ ಅವಧಿಯಲ್ಲಿ ಕುಟುಂಬದವರು ಶ್ರಾದ್ದ, ತರ್ಪಣ, ಪಿಂಡದಾನ ಮುಂತಾದ ವಿಧಿಗಳನ್ನು ನೆರವೇರಿಸುತ್ತಾರೆ. ಗರುಡ ಪುರಾಣದ ಪ್ರಕಾರ ಈ ವಿಧಿಗಳು ಆತ್ಮದ ಪ್ರಯಾಣಕ್ಕೆ ಸಹಾಯವಾಗುತ್ತವೆ ಎಂಬ ನಂಬಿಕೆಯಿದೆ. ಅದಕ್ಕಾಗಿಯೇ ಪ್ರತಿಯೊಂದು ದಿನಕ್ಕೂ ವಿಶೇಷ ಸ್ಥಾನಮಾನ ನೀಡಲಾಗಿದೆ. ಮುಂದಿನ ಭಾಗದಲ್ಲಿ ನಾವು ಮರಣದ ನಂತರದ ಮೊದಲ ದಿನದ ಬಗ್ಗೆ ತಿಳಿದುಕೊಳ್ಳೋಣ. ಕೊನೆಯ ಉಸಿರು ನಿಂತ ನಂತರ ಆತ್ಮ ನಿಜವಾಗಿಯೂ ಏನೂ ಅನುಭವಿಸುತ್ತದೆ? ಅದು ತನ್ನ ದೇಹವನ್ನು ನೋಡುತ್ತದೆಯೇ? ಮನೆಯವರ ಅಳುವನ್ನು ಕೇಳುತ್ತದೆಯೇ? ತನ್ನ ಸಾವನ್ನು ತಕ್ಷಣವೇ ಒಪ್ಪಿಕೊಳ್ಳುತ್ತದೆಯೇ? ಗರುಡ ಪುರಾಣದಲ್ಲಿ ಈ ಪ್ರಶ್ನೆಗಳಿಗೆ ನೀಡಿರುವ ವಿವರಣೆಗಳು ಅನೇಕರಿಗೆ ಆಶ್ಚರ್ಯ ಉಂಟುಮಾಡುವಂತಿವೆ. ಆದ್ದರಿಂದ ಈ ಆಧ್ಯಾತ್ಮಿಕ ಪ್ರಯಾಣದ ಮುಂದಿನ ಹಂತವನ್ನು ತಿಳಿಯಲು ನಮ್ಮೊಂದಿಗೆ ಕೊನೆಯವರೆಗೂ ಇರಿ. ಮೊದಲ ದಿನ, ಆತ್ಮದೇಹವನ್ನು ಬಿಟ್ಟ ತಕ್ಷಣ ಏನಾಗುತ್ತದೆ? ಗರುಡ ಪುರಾಣದ ಪ್ರಕಾರ ಮನುಷ್ಯನ ಕೊನೆಯ ಉಸಿರು ನಿಂತ ಕ್ಷಣವೇ ಜೀವನದ ಅಂತ್ಯವಲ್ಲ, ಅದು ಒಂದು ಹೊಸ ಪ್ರಯಾಣದ ಆರಂಭ. ದೇಹ ನಿಶ್ಚಲವಾಗುತ್ತದೆ, ಆದರೆ ಆತ್ಮ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಆ ಮೊದಲ ಕ್ಷಣಗಳಲ್ಲಿ ಆತ್ಮಕ್ಕೆ ಏನಾಗುತ್ತಿದೆ ಎಂಬುದು ಸ್ಪಷ್ಟವಾಗಿ ಅರ್ಥವಾಗುವುದಿಲ್ಲ. ಕೆಲವೇ ಕ್ಷಣಗಳ ಹಿಂದೆ ಮಾತನಾಡುತ್ತಿದ್ದ, ನಡೆಯುತ್ತಿದ್ದ, ಯೋಚಿಸುತ್ತಿದ್ದ ತಾನು ಈಗ ತನ್ನದೇ ದೇಹವನ್ನು ಹೊರಗಿನಿಂದ ನೋಡುತ್ತಿರುವ ಅನುಭವವನ್ನು ಹೊಂದುತ್ತದೆ ಎಂದು ಈ ಗ್ರಂಥ ವಿವರಿಸುತ್ತದೆ. ತನ್ನ ಸುತ್ತಲೂ ಕುಟುಂಬದವರು ಸೇರಿರುವುದನ್ನು ಆತ್ಮ ಗಮನಿಸುತ್ತದೆ. ಕೆಲವರು ಕಣ್ಣೀರಿಡುತ್ತಾರೆ, ಕೆಲವರು ವೈದ್ಯರನ್ನು ಕರೆಯುತ್ತಾರೆ, ಇನ್ನು ಕೆಲವರು ದೇವರ ಹೆಸರನ್ನು ಜಪಿಸುತ್ತಾರೆ. ಆದರೆ ಆತ್ಮ ಎಷ್ಟೇ ಪ್ರಯತ್ನಿಸಿದರೂ ಅವರಿಗೆ ತನ್ನ ಮಾತು ಕೇಳಿಸಲು ಸಾಧ್ಯವಾಗುವುದಿಲ್ಲ. ನಾನು ಇಲ್ಲಿದ್ದೇನೆ, ನಾನು ಇನ್ನೂ ಇದ್ದೇನೆ ಎಂದು ಹೇಳಲು ಪ್ರಯತ್ನಿಸಿದರೂ ಯಾರಿಗೂ ಅದು ಕೇಳಿಸುವುದಿಲ್ಲ. ಇದೇ ಮೊದಲ ಬಾರಿಗೆ ಆತ್ಮಕ್ಕೆ ತನ್ನ ಮತ್ತು ದೇಹದ ನಡುವಿನ ಸಂಬಂಧ ಮುಗಿದಿದೆ ಎಂಬ ಅರಿವು ಮೂಡತೊಡಗುತ್ತದೆ. ಗರುಡ ಪುರಾಣದಲ್ಲಿ ಹೇಳುವ ಪ್ರಕಾರ ದೇಹವನ್ನು ನಾವು ಜೀವನ ಪೂರ್ತಿ ನಾನು ಎಂದು ಭಾವಿಸುತ್ತೇವೆ. ಆದರೆ ಮರಣದ ಕ್ಷಣದಲ್ಲಿ ಆತ್ಮಕ್ಕೆ ತಿಳಿಯುವುದು ಏನೆಂದರೆ ದೇಹ ಕೇವಲ ಒಂದು ವಸ್ತ್ರದಂತಿತ್ತು. ವಸ್ತ್ರ ಹಳೆಯದಾದಾಗ ಅದನ್ನು ಬದಲಾಯಿಸುವಂತೆ ಆತ್ಮವು ದೇಹವನ್ನು ಬಿಟ್ಟು ಮುಂದಿನ ಹಾದಿಗೆ ಹೊರಡುತ್ತದೆ.
ಆದರೂ ಆ ಮೊದಲ ಕ್ಷಣಗಳಲ್ಲಿ ದೇಹದ ಮೇಲಿನ ಅಭಿಮಾನ ಮತ್ತು ಕುಟುಂಬದ ಮೇಲಿನ ಪ್ರೀತಿ ಆತ್ಮವನ್ನು ಅಲ್ಲಿಯೇ ತಡೆಯಲು ಪ್ರಯತ್ನಿಸುತ್ತದೆ. ಮನೆಯವರು ಮೃತದೇಹವನ್ನು ಸ್ನಾನ ಮಾಡಿಸಿ ಹೊಸ ಬಟ್ಟೆ ತೊಡಿಸಿ ಅಂತಿಮ ದರ್ಶನಕ್ಕೆ ಸಿದ್ಧಪಡಿಸುತ್ತಾರೆ. ಗರುಡ ಪುರಾಣದ ಪ್ರಕಾರ ಆತ್ಮ ಈ ಎಲ್ಲಾ ದೃಶ್ಯಗಳನ್ನು ನೋಡುತ್ತದೆ ಎಂಬ ನಂಬಿಕೆಯಿದೆ. ತನ್ನ ಜೀವನದ ಕೊನೆಯ ಅಧ್ಯಾಯ ತನ್ನ ಕಣ್ಣೆದುರೇ ನಡೆಯುತ್ತಿರುವುದನ್ನು ಅದು ಮೌನವಾಗಿ ಗಮನಿಸುತ್ತದೆ. ಜೀವನದಲ್ಲಿ ತಾನು ಮಾಡಿದ ಒಳ್ಳೆಯ ಕಾರ್ಯಗಳು, ಕೆಟ್ಟ ಕಾರ್ಯಗಳು, ಹೇಳಿದ ಮಾತುಗಳು, ನೋಯಿಸಿದ ಜನರು, ಸಹಾಯ ಮಾಡಿದವರು ಎಲ್ಲವೂ ಒಂದೊಂದಾಗಿ ನೆನಪಿಗೆ ಬರಲಾರಂಭಿಸುತ್ತವೆ. ಈ ಸಮಯದಲ್ಲಿ ಅನೇಕ ಅಪೂರ್ಣ ಆಸೆಗಳು ಆತ್ಮವನ್ನು ಕಾಡುತ್ತವೆ. ಇನ್ನೂ ಸ್ವಲ್ಪ ಸಮಯ ಬದುಕಿದ್ದರೆ ನನ್ನ ಮಕ್ಕಳನ್ನು ನೋಡಿಕೊಳ್ಳಬಹುದಿತ್ತು, ನಾನು ಹೇಳಬೇಕಾದ ಮಾತು ಹೇಳದೆ ಉಳಿಯಿತು, ನಾನು ಮಾಡಬೇಕಿದ್ದ ಒಳ್ಳೆಯ ಕೆಲಸ ಪೂರ್ಣವಾಗಲಿಲ್ಲ ಎಂಬ ಅನೇಕ ಭಾವನೆಗಳು ಅದರೊಳಗೆ ಮೂಡುತ್ತವೆ. ಈ ಕಾರಣದಿಂದಲೇ ಆಸೆ ಮೋಹಗಳಿಂದ ತುಂಬಿದ ಮನಸ್ಸು ಮರಣದ ನಂತರವೂ ಶಾಂತಿಯನ್ನು ಪಡೆಯಲು ಕಷ್ಟಪಡುತ್ತದೆ ಎಂದು ಗರುಡ ಪುರಾಣ ಎಚ್ಚರಿಸುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಮೃತದೇಹವನ್ನು ಮನೆಯಲ್ಲೇ ಕೆಲವು ಸಮಯ ಇಟ್ಟು ಬಂಧು ಬಳಗದವರು ಅಂತಿಮ ದರ್ಶನ ಪಡೆಯುವ ಪದ್ಧತಿ ಇದೆ. ಆ ಸಮಯದಲ್ಲಿ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ರಾಮನಾಮ ಅಥವಾ ಇತರ ಪವಿತ್ರ ಮಂತ್ರಗಳನ್ನು ಪಠಿಸುವುದಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ. ಗರುಡ ಪುರಾಣದ ನಂಬಿಕೆಯ ಪ್ರಕಾರ ಇಂತಹ ದೈವಸ್ಮರಣೆ ಆತ್ಮಕ್ಕೆ ಧೈರ್ಯ ಮತ್ತು ಶಾಂತಿಯನ್ನು ನೀಡುತ್ತದೆ ಹಾಗೂ ಅದರ ಮನಸ್ಸಿನ ಗೊಂದಲವನ್ನು ಕಡಿಮೆ ಮಾಡುತ್ತದೆ. ಅಂತ್ಯಕ್ರಿಯೆಯ ಸಮಯ ಸಮೀಪಿಸುತ್ತಿದ್ದಂತೆ ಆತ್ಮದಲ್ಲಿ ಮತ್ತೊಂದು ಬದಲಾವಣೆ ಉಂಟಾಗುತ್ತದೆ. ಈಗ ಅದು ನಿಧಾನವಾಗಿ ಈ ಲೋಕವನ್ನು ಬಿಟ್ಟು ಹೋಗಬೇಕೆಂಬ ಸತ್ಯವನ್ನು ಒಪ್ಪಿಕೊಳ್ಳಲು ಆರಂಭಿಸುತ್ತದೆ. ಆದರೆ ಕುಟುಂಬದವರ ಮೇಲಿನ ಪ್ರೀತಿ ಮತ್ತು ಬಂಧನ ಇನ್ನೂ ಅದನ್ನು ಬಿಡುವುದಿಲ್ಲ. ಇದೇ ಕಾರಣದಿಂದ ಮೊದಲ ದಿನವನ್ನು ಅತ್ಯಂತ ಭಾವನಾತ್ಮಕ ದಿನವೆಂದು ಗರುಡ ಪುರಾಣ ಚಿತ್ರಿಸುತ್ತದೆ. ಈ ಮೊದಲ ದಿನದ ಮತ್ತೊಂದು ಮುಖ್ಯ ಸಂದೇಶವೆಂದರೆ ಮನುಷ್ಯನು ಬದುಕಿರುವಾಗಲೇ ಪ್ರೀತಿ, ಕ್ಷಮೆ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಬೇಕು. ಏಕೆಂದರೆ ಮರಣದ ನಂತರ ಹೇಳಬೇಕಾದ ಮಾತುಗಳನ್ನು ಹೇಳಲು, ತಪ್ಪುಗಳನ್ನು ಸರಿಪಡಿಸಲು ಅಥವಾ ಒಳ್ಳೆಯ ಕಾರ್ಯಗಳನ್ನು ಪೂರ್ಣಗೊಳಿಸಲು ಅವಕಾಶ ಇರುವುದಿಲ್ಲ. ನಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ಅಮೂಲ್ಯವಾಗಿದೆ. ಹೀಗಾಗಿ ಗರುಡ ಪುರಾಣದ ಪ್ರಕಾರ ಮೊದಲ ದಿನ ಆತ್ಮವು ತನ್ನ ದೇಹದಿಂದ ಬೇರ್ಪಟ್ಟಿರುವುದನ್ನು ಅರಿಯುವ, ಕುಟುಂಬವನ್ನು ಕೊನೆಯ ಬಾರಿ ನೋಡುವ, ತನ್ನ ಕರ್ಮಗಳನ್ನು ನೆನಪಿಸಿಕೊಳ್ಳುವ ಮತ್ತು ಹೊಸ ಪ್ರಯಾಣಕ್ಕೆ ಸಿದ್ಧವಾಗುವ ಅತ್ಯಂತ ಮಹತ್ವದ ದಿನವಾಗಿದೆ. ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಮೊದಲ ದಿನದ ನಂತರ ಆತ್ಮಕ್ಕೆ ಇನ್ನೂ ವಿಚಿತ್ರ ಅನುಭವಗಳು ಎದುರಾಗುತ್ತವೆ. ಎರಡನೇ ದಿನ ಅದು ಏಕೆ ತನ್ನ ಮನೆಯ ಸುತ್ತಲೇ ಇರುತ್ತದೆ? ತನ್ನ ಸಾವನ್ನು ಅದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತದೆಯೇ? ಮತ್ತು ಯಮದೂತರ ಆಗಮನ ಯಾವಾಗ ಆರಂಭವಾಗುತ್ತದೆ? ಈ ಪ್ರಶ್ನೆಗಳಿಗೆ ಗರುಡ ಪುರಾಣ ನೀಡುವ ವಿವರಣೆಗಳನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಎರಡನೇ ದಿನ ಆತ್ಮ ತನ್ನ ಮನೆಯಲ್ಲೇ ಏಕೆ ಉಳಿಯುತ್ತದೆ? ಗರುಡ ಪುರಾಣದ ಪ್ರಕಾರ ಮರಣದ ನಂತರದ ಎರಡನೇ ದಿನ ಆತ್ಮಕ್ಕೆ ಅತ್ಯಂತ ಗೊಂದಲದ ದಿನವಾಗಿದೆ. ಮೊದಲ ದಿನ ತನ್ನ ದೇಹವನ್ನು ಬಿಟ್ಟಿರುವುದನ್ನು ಅರಿತುಕೊಂಡ ಆತ್ಮ ಎರಡನೇ ದಿನವೂ ಇನ್ನೂ ಭೂಮಿಯ ಮೇಲಿನ ತನ್ನ ಸಂಬಂಧವನ್ನು ಸಂಪೂರ್ಣವಾಗಿ ಬಿಡಲು ಸಾಧ್ಯವಾಗುವುದಿಲ್ಲ. ವರ್ಷಗಳ ಕಾಲ ಬದುಕಿದ ಮನೆ, ತನ್ನ ಕುಟುಂಬ, ತನ್ನ ಕೊಠಡಿ, ತನ್ನ ವಸ್ತುಗಳು ಮತ್ತು ತನ್ನ ಪ್ರೀತಿಪಾತ್ರರ ಮೇಲಿನ ಮಮಕಾರ ಇನ್ನೂ ಅದನ್ನು ಅಲ್ಲಿಯೇ ಬಂಧಿಸಿರುತ್ತದೆ. ಇದೇ ಕಾರಣದಿಂದ ಆತ್ಮ ತನ್ನ ಮನೆಯ ಸುತ್ತಮುತ್ತಲೇ ಸಂಚರಿಸುತ್ತದೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಆತ್ಮ ತನ್ನ ಹೆಂಡತಿ, ಮಕ್ಕಳು, ತಂದೆಯ ತಾಯಿ, ಸಹೋದರರು ಮತ್ತು ಸ್ನೇಹಿತರನ್ನು ನೋಡುತ್ತದೆ. ಅವರ ಕಣ್ಣೀರನ್ನು ಕಂಡು ಅದು ನೋವಿನಿಂದ ಕಂಗಾಲಾಗುತ್ತದೆ. ತನ್ನಿಗಾಗಿ ಅಳುತ್ತಿರುವವರನ್ನು ಸಮಾಧಾನಪಡಿಸಬೇಕು ಎಂದು ಬಯಸುತ್ತದೆ. ನಾನು ಇಲ್ಲೇ ಇದ್ದೇನೆ, ದಯವಿಟ್ಟು ಅಳಬೇಡಿ ಎಂದು ಹೇಳಲು ಪ್ರಯತ್ನಿಸುತ್ತದೆ. ಆದರೆ ಎಷ್ಟೇ ಪ್ರಯತ್ನಿಸಿದರೂ ಅದರ ಧ್ವನಿ ಯಾರಿಗೂ ಕೇಳಿಸುವುದಿಲ್ಲ. ತನ್ನ ಅಸ್ತಿತ್ವವನ್ನು ತಿಳಿಸಲು ಸಾಧ್ಯವಾಗದ ಈ ಅಸಹಾಯಕ ಸ್ಥಿತಿ ಆತ್ಮಕ್ಕೆ ಅತ್ಯಂತ ದುಃಖಕರ ಅನುಭವವಾಗುತ್ತದೆ. ಗರುಡ ಪುರಾಣದ ವಿವರಣೆಯ ಪ್ರಕಾರ ಮನುಷ್ಯನು ಜೀವನದಲ್ಲಿ ಯಾವ ವಿಷಯಗಳ ಮೇಲೆ ಹೆಚ್ಚು ಆಸಕ್ತಿ, ಅಹಂಕಾರ ಅಥವಾ ಮಮಕಾರ ಇಟ್ಟುಕೊಂಡಿರುತ್ತಾನೋ ಅವೇ ವಿಷಯಗಳು ಮರಣದ ನಂತರ ಆತ್ಮವನ್ನು ಹೆಚ್ಚು ಕಾಡುತ್ತವೆ. ಕೆಲವರಿಗೆ ತಮ್ಮ ಮನೆ ಬಿಡಲು ಮನಸ್ಸಾಗುವುದಿಲ್ಲ, ಕೆಲವರಿಗೆ ತಮ್ಮ ಆಸ್ತಿ ಪಾಸ್ತಿಯ ಚಿಂತೆ, ಕೆಲವರಿಗೆ ಮಕ್ಕಳ ಭವಿಷ್ಯದ ಕಳವಳ, ಇನ್ನು ಕೆಲವರಿಗೆ ತಮ್ಮ ಶತ್ರುಗಳ ಮೇಲಿನ ದ್ವೇಷವೇ ಬಿಡುವುದಿಲ್ಲ. ಈ ಎಲ್ಲ ಭಾವನೆಗಳೇ ಆತ್ಮವನ್ನು ಶಾಂತಿಯಿಂದ ದೂರ ಮಾಡುತ್ತವೆ ಎಂದು ಗರುಡ ಪುರಾಣ ತಿಳಿಸುತ್ತದೆ. ಇದಕ್ಕಾಗಿಯೇ ನಮ್ಮ ಹಿರಿಯರು ಬದುಕಿರುವಾಗಲೇ ಕ್ಷಮೆ ಕೇಳಿ, ಕ್ಷಮಿಸಿರಿ, ಅನಗತ್ಯ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ ಎಂದು ಹೇಳುತ್ತಿದ್ದರು. ಏಕೆಂದರೆ ಮರಣದ ನಂತರವೂ ಇದೇ ಭಾವನೆಗಳು ಆತ್ಮವನ್ನು ಬಂಧಿಸಬಹುದು ಎಂಬ ಆಧ್ಯಾತ್ಮಿಕ ಸಂದೇಶವನ್ನು ಈ ಗ್ರಂಥ ನೀಡುತ್ತದೆ. ಎರಡನೇ ದಿನ ಕುಟುಂಬದವರು ನಡೆಸುವ ಪ್ರಾರ್ಥನೆಗಳು, ಮಂತ್ರಪಠಣ ಮತ್ತು ಪಿಂಡದಾನದಂತಹ ಕರ್ಮಗಳಿಗೆ ವಿಶೇಷ ಮಹತ್ವವಿದೆ ಎಂದು ಗರುಡ ಪುರಾಣ ಹೇಳುತ್ತದೆ. ಈ ವಿಧಿಗಳು ಆತ್ಮಕ್ಕೆ ನಿನ್ನ ಭೌತಿಕ ಜೀವನ ಮುಗಿದಿದೆ, ಈಗ ಮುಂದಿನ ಪ್ರಯಾಣವನ್ನು ಆರಂಭಿಸು ಎಂಬ ಆತ್ಮಿಕ ಸಂದೇಶವನ್ನು ನೀಡುತ್ತವೆ ಎಂಬ ನಂಬಿಕೆಯಿದೆ. ಅದಕ್ಕಾಗಿಯೇ ಹಿರಿಯರು ಮೃತರಿಗಾಗಿ ಪ್ರಾರ್ಥನೆ ಮಾಡುವುದನ್ನು ಕೇವಲ ಸಂಪ್ರದಾಯವಲ್ಲ, ಆತ್ಮದ ಹಿತಕ್ಕಾಗಿ ಮಾಡುವ ಪುಣ್ಯಕಾರ್ಯವೆಂದು ಪರಿಗಣಿಸಿದ್ದಾರೆ. ಈ
ಈ ಸಮಯದಲ್ಲಿ ಆತ್ಮ ತನ್ನ ಜೀವನದ ಅನೇಕ ಘಟನೆಗಳನ್ನು ಮತ್ತೆ ನೆನಪಿಸಿಕೊಳ್ಳುತ್ತದೆ. ಬಾಲ್ಯದ ಸಂತೋಷದ ಕ್ಷಣಗಳು, ಯೌವನದ ಕನಸುಗಳು, ಮಾಡಿದ ತಪ್ಪುಗಳು, ಮಾಡಿದ ಒಳ್ಳೆಯ ಕೆಲಸಗಳು, ತಾಯಿ ತಂದೆಯ ಪ್ರೀತಿ, ಮಕ್ಕಳ ನಗು, ಸ್ನೇಹಿತರ ಜೊತೆ ಕಳೆದ ದಿನಗಳು ಎಲ್ಲವೂ ಒಂದರ ನಂತರ ಒಂದಾಗಿ ಮನಸ್ಸಿನಲ್ಲಿ ಮೂಡುತ್ತವೆ. ಆಗ ಆತ್ಮಕ್ಕೆ ಒಂದು ದೊಡ್ಡ ಸತ್ಯ ಅರಿವಾಗುತ್ತದೆ. ಜೀವನದಲ್ಲಿ ನಾವು ಶಾಶ್ವತವೆಂದು ಭಾವಿಸಿದ ಯಾವುದೂ ನಮ್ಮೊಂದಿಗೆ ಬರಲಿಲ್ಲ. ಹಣ ಉಳಿಯಿತು, ಮನೆ ಉಳಿಯಿತು, ಹುದ್ದೆ ಉಳಿಯಿತು, ಆದರೆ ನಮ್ಮೊಂದಿಗೆ ಬಂದದ್ದು ಕೇವಲ ಕರ್ಮಗಳ ಫಲ ಮಾತ್ರ. ಗರುಡ ಪುರಾಣದಲ್ಲಿ ಮತ್ತೊಂದು ಮಹತ್ವದ ಸಂದೇಶವೂ ಇದೆ. ಬದುಕಿರುವಾಗ ದಾನ, ಧರ್ಮ, ಸತ್ಯ, ದಯೆ ಮತ್ತು ದೇವರ ಸ್ಮರಣೆ ಮಾಡಿದವರಿಗೆ ಆತ್ಮದ ಈ ಆರಂಭಿಕ ಪ್ರಯಾಣ ಹೆಚ್ಚು ಶಾಂತಿಯುತವಾಗಿರುತ್ತದೆ ಎಂದು ಹೇಳಲಾಗಿದೆ. ಆದರೆ ಇತರರಿಗೆ ನೋವು ಕೊಟ್ಟು, ಮೋಸ ಮಾಡಿ, ಅನ್ಯಾಯದಿಂದ ಬದುಕಿದವರಿಗೆ ಈ ಗೊಂದಲದ ಅವಧಿ ಹೆಚ್ಚು ಕಠಿಣವಾಗಬಹುದು ಎಂಬ ಎಚ್ಚರಿಕೆಯನ್ನು ಈ ಗ್ರಂಥ ನೀಡುತ್ತದೆ. 2ನೇ ದಿನದ ಅಂತ್ಯದ ವೇಳೆಗೆ ಆತ್ಮಕ್ಕೆ ನಿಧಾನವಾಗಿ ಒಂದು ವಿಚಿತ್ರ ಅನುಭವವಾಗುತ್ತದೆ. ತನ್ನ ಸುತ್ತಲಿನ ವಾತಾವರಣ ಬದಲಾಗುತ್ತಿರುವಂತೆ ಅದು ಭಾಸವಾಗುತ್ತದೆ. ಭೂಮಿಯೊಂದಿಗೆ ಇದ್ದ ಬಂಧ ನಿಧಾನವಾಗಿ ಕಡಿಮೆಯಾಗುತ್ತಾ ಅಪರಿಚಿತ ಶಕ್ತಿಯೊಂದು ತನ್ನನ್ನು ಮುಂದೆ ಕರೆದೊಯ್ಯುತ್ತಿರುವ ಅನುಭವ ಉಂಟಾಗುತ್ತದೆ. ಗರುಡ ಪುರಾಣದ ಪ್ರಕಾರ ಇದೇ ಮುಂದಿನ ಹಂತದ ಆರಂಭ. ಆದರೆ ಆ ಮುಂದಿನ ಹಂತ ಸಾಮಾನ್ಯವಲ್ಲ. ಗರುಡ ಪುರಾಣದ ಪ್ರಕಾರ 3ನೇ ದಿನದ ವೇಳೆಗೆ ಯಮಧರ್ಮರಾಜನ ದೂತರು ಆತ್ಮದ ಬಳಿಗೆ ಆಗಮಿಸುತ್ತಾರೆ ಎಂದು ಹೇಳಲಾಗಿದೆ. ಅವರು ಹೇಗಿರುತ್ತಾರೆ? ಪುಣ್ಯಾತ್ಮರಿಗೆ ಮತ್ತು ಪಾಪಿಗಳಿಗೆ ಅವರ ವರ್ತನೆ ಒಂದೇ ಆಗಿರುತ್ತದೆಯೇ? ಆತ್ಮ ಅವರನ್ನು ಕಂಡಾಗ ಏನಾಗುತ್ತದೆ? ಈ ಪ್ರಶ್ನೆಗಳಿಗೆ ಉತ್ತರವೇ ಈ ಕಥೆಯ ಅತ್ಯಂತ ರೋಚಕ ಮತ್ತು ಗಂಭೀರ ಭಾಗವಾಗಿದೆ. ಮುಂದಿನ ಅಧ್ಯಾಯದಲ್ಲಿ ಗರುಡ ಪುರಾಣದ ಪ್ರಕಾರ 3ನೇ ದಿನ ಯಮದೂತರ ಆಗಮನದ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ. 3ನೇ ದಿನ ಯಮದೂತರ ಆಗಮನ. ಗರುಡ ಪುರಾಣದ ಪ್ರಕಾರ ಏನಾಗುತ್ತದೆ? ಗರುಡ ಪುರಾಣದ ಪ್ರಕಾರ ಮನುಷ್ಯನ ಮರಣದ ನಂತರದ 3ನೇ ದಿನವು ಆತ್ಮದ ಪ್ರಯಾಣದಲ್ಲಿ ಅತ್ಯಂತ ಮಹತ್ವದ ತಿರುವು. ಮೊದಲ 2 ದಿನಗಳವರೆಗೆ ತನ್ನ ಮನೆಯ ಸುತ್ತಮುತ್ತಲೇ ಇದ್ದ ಆತ್ಮ ಈಗ ಒಂದು ಹೊಸ ಮತ್ತು ಅಪರಿಚಿತ ಅನುಭವವನ್ನು ಎದುರಿಸಲು ಸಿದ್ಧವಾಗುತ್ತದೆ. ಈ ಹಂತದಲ್ಲಿ ಯಮಧರ್ಮರಾಜನ ದೂತರು, ಅಂದರೆ ಯಮದೂತರು, ಆತ್ಮದ ಮುಂದೆ ಪ್ರತ್ಯಕ್ಷರಾಗುತ್ತಾರೆ ಎಂದು ಗರುಡ ಪುರಾಣ ವಿವರಿಸುತ್ತದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ಗರುಡ ಪುರಾಣದ ಪ್ರಕಾರ ಎಲ್ಲ ಆತ್ಮಗಳಿಗೂ ಒಂದೇ ರೀತಿಯ ಅನುಭವವಾಗುವುದಿಲ್ಲ. ಮನುಷ್ಯನು ತನ್ನ ಜೀವನದಲ್ಲಿ ಮಾಡಿದ ಕರ್ಮಗಳ ಆಧಾರದ ಮೇಲೆ ಈ ಅನುಭವ ಬದಲಾಗುತ್ತದೆ. ಸತ್ಯ, ಧರ್ಮ, ದಯೆ, ಭಕ್ತಿ ಮತ್ತು ಪರೋಪಕಾರದ ಜೀವನ ನಡೆಸಿದವರಿಗೆ ಯಮದೂತರ ಆಗಮನ ಭಯಾನಕವಾಗಿರದೆ ಶಾಂತವಾದ ಮಾರ್ಗದರ್ಶನದಂತೆ ಅನುಭವವಾಗುತ್ತದೆ ಎಂದು ಹೇಳಲಾಗಿದೆ. ಆದರೆ ಪಾಪ, ಮೋಸ, ಹಿಂಸೆ, ದುರಾಸೆ ಮತ್ತು ಅಧರ್ಮದ ಜೀವನ ನಡೆಸಿದವರಿಗೆ ಯಮದೂತರ ರೂಪವೇ ಭಯವನ್ನು ಉಂಟುಮಾಡುತ್ತದೆ ಎಂಬ ವಿವರಣೆಯು ಈ ಗ್ರಂಥದಲ್ಲಿದೆ. ಯಮದೂತರು ಕಾಣಿಸಿಕೊಂಡ ಕ್ಷಣದಲ್ಲಿ ಆತ್ಮಕ್ಕೆ ಒಂದು ಸತ್ಯ ಸ್ಪಷ್ಟವಾಗುತ್ತದೆ: ಇನ್ನು ಭೂಮಿಯ ಮೇಲಿನ ತನ್ನ ಸಮಯ ಮುಗಿದಿದೆ. ಮನೆ, ಕುಟುಂಬ, ಸಂಪತ್ತು, ಹುದ್ದೆ, ಹೆಸರು, ಖ್ಯಾತಿ ಇವೆಲ್ಲವನ್ನು ಬಿಟ್ಟು ಈಗ ಮುಂದೆ ಸಾಗಬೇಕಾಗಿದೆ. ಆತ್ಮ ಮತ್ತೊಮ್ಮೆ ತನ್ನ ಕುಟುಂಬದವರನ್ನು ನೋಡಲು ಪ್ರಯತ್ನಿಸುತ್ತದೆ. ಆದರೆ ಈಗ ಅವರ ಧ್ವನಿ ನಿಧಾನವಾಗಿ ದೂರವಾಗುತ್ತಾ ಹೋಗುತ್ತದೆ. ಮನೆಯ ಮೇಲಿನ ಬಂಧನ ಕ್ರಮೇಣ ಸಡಿಲವಾಗತೊಡಗುತ್ತದೆ. ಗರುಡ ಪುರಾಣದ ಒಂದು ಮುಖ್ಯ ಸಂದೇಶವೆಂದರೆ, ಮರಣದ ನಂತರ ಯಾರು ತಮ್ಮ ಸಂಪತ್ತನ್ನು ಅಥವಾ ಅಧಿಕಾರವನ್ನು ಜೊತೆ ತೆಗೆದುಕೊಂಡು ಹೋಗುವುದಿಲ್ಲ. ರಾಜನಾಗಿರಲಿ, ಶ್ರೀಮಂತನಾಗಿರಲಿ, ಬಡವನಾಗಿರಲಿ ಅಥವಾ ಸಾಮಾನ್ಯನಾಗಿರಲಿ, ಎಲ್ಲರೂ ಒಂದೇ ಮಾರ್ಗದಲ್ಲಿ ಸಾಗಬೇಕು. ಅಲ್ಲಿ ಯಾರ ಸ್ಥಾನಮಾನವೂ ಕೆಲಸ ಮಾಡುವುದಿಲ್ಲ. ಮಾತನಾಡುವುದು ಕೇವಲ ಕರ್ಮ ಮಾತ್ರ. ಈ ಸಂದರ್ಭದಲ್ಲಿ ಆತ್ಮ ತನ್ನ ಜೀವನದ ಅನೇಕ ದೃಶ್ಯಗಳನ್ನು ನೆನಪಿಸಿಕೊಳ್ಳುತ್ತದೆ. ತಾನು ಮಾಡಿದ ದಾನ, ಸಹಾಯ, ಸುಳ್ಳು, ಕೋಪ, ಅನ್ಯಾಯ, ಕರುಣೆ, ಪ್ರೀತಿ ಎಲ್ಲವೂ ಒಂದರ ಹಿಂದೆ ಒಂದಾಗಿ ಮನಸ್ಸಿನಲ್ಲಿ ಮೂಡುತ್ತವೆ. ಆಗ ಆತ್ಮಕ್ಕೆ ಅರಿವಾಗುವುದು, ಜೀವನದಲ್ಲಿ ಯಾವುದನ್ನೂ ದೇವರಿಂದ ಅಥವಾ ತನ್ನ ಅಂತಃಕರಣದಿಂದ ಮರೆಮಾಡಲು ಸಾಧ್ಯವಿಲ್ಲ ಎಂಬ ಸತ್ಯ. ಗರುಡ ಪುರಾಣದಲ್ಲಿ ಮತ್ತೊಂದು ಮಹತ್ವದ ಅಂಶವಿದೆ. ಯಮದೂತರು ಆತ್ಮವನ್ನು ಕರೆದುಕೊಂಡು ಹೋಗುವ ಮೊದಲು ಅದರ ಭೌತಿಕ ಜೀವನ ಸಂಪೂರ್ಣವಾಗಿ ಅಂತ್ಯಗೊಂಡಿದೆ ಎಂಬುದನ್ನು ಆತ್ಮಕ್ಕೆ ಮನವರಿಕೆ ಮಾಡಿಸುತ್ತಾರೆ ಎಂದು ಹೇಳಲಾಗಿದೆ. ಇದರಿಂದ ಆತ್ಮದ ಮುಂದಿನ ಪ್ರಯಾಣ ಆರಂಭವಾಗುತ್ತದೆ. ಈ ಪ್ರಯಾಣ ಸುಲಭವಾಗಿರುತ್ತದೆಯೇ ಅಥವಾ ಕಷ್ಟಕರವಾಗಿರುತ್ತದೆಯೇ ಎಂಬುದು ಅದರ ಕರ್ಮಗಳ ಮೇಲೆ ಅವಲಂಬಿತವಾಗಿದೆ ಎಂಬ ನಂಬಿಕೆಯಿದೆ. ಈ ಹಂತದಲ್ಲಿ ಕುಟುಂಬದವರು ಮಾಡುವ ಪಿಂಡದಾನ ಮತ್ತು ಶ್ರಾದ್ದ ಕರ್ಮಗಳಿಗೆ ಗರುಡ ಪುರಾಣದಲ್ಲಿ ವಿಶೇಷ ಮಹತ್ವ ನೀಡಲಾಗಿದೆ. ಈ ಕರ್ಮಗಳು ಆತ್ಮದ ಮುಂದಿನ ಪ್ರಯಾಣಕ್ಕೆ ಸಹಾಯಕವಾಗುತ್ತವೆ ಎಂಬ ಸಂಪ್ರದಾಯದ ನಂಬಿಕೆಯಿದೆ. ಅದಕ್ಕಾಗಿಯೇ ಭಾರತೀಯ ಸಂಸ್ಕೃತಿಯಲ್ಲಿ ಮರಣಾನಂತರದ ವಿಧಿಗಳಿಗೆ ಅಷ್ಟೊಂದು ಗೌರವ ನೀಡಲಾಗಿದೆ. ಗರುಡ ಪುರಾಣವು ಇಲ್ಲಿ ಜೀವಂತರಿಗೂ ಒಂದು ಸಂದೇಶ ನೀಡುತ್ತದೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಕಾರ್ಯಗಳಿಗೂ ಮಹತ್ವವಿದೆ. ಒಬ್ಬ ಹಸಿದವನಿಗೆ ಅನ್ನ ನೀಡುವುದು, ಸತ್ಯವನ್ನು ಪಾಲಿಸುವುದು, ಹಿರಿಯರನ್ನು ಗೌರವಿಸುವುದು,
ಪೋಷಕರನ್ನು ನೋಡಿಕೊಳ್ಳುವುದು, ಪ್ರಾಣಿಗಳಿಗೆ ಕರುಣೆ ತೋರಿಸುವುದು, ಅನ್ಯಾಯದಿಂದ ದೂರ ಇರುವುದು ಇವೆಲ್ಲವೂ ಆತ್ಮದ ಮುಂದಿನ ಪ್ರಯಾಣವನ್ನು ಸುಲಭಗೊಳಿಸುವ ಪುಣ್ಯಕರ್ಮಗಳೆಂದು ಈ ಗ್ರಂಥ ಬೋಧಿಸುತ್ತದೆ. ಇದಕ್ಕೆ ವಿರುದ್ಧವಾಗಿ ಮೋಸ, ದ್ರೋಹ, ಅನಗತ್ಯ ಹಿಂಸೆ, ನಿರಪರಾಧಿಗಳಿಗೆ ನೋವು ಕೊಡುವುದು, ಪೋಷಕರನ್ನು ನಿರ್ಲಕ್ಷಿಸುವುದು, ಲೋಭದಿಂದ ಬದುಕುವುದು ಮತ್ತು ಧರ್ಮವನ್ನು ತ್ಯಜಿಸುವುದು ಆತ್ಮಕ್ಕೆ ಕಷ್ಟಕರ ಅನುಭವಗಳನ್ನು ಉಂಟುಮಾಡಬಹುದು ಎಂದು ಗರುಡ ಪುರಾಣ ಎಚ್ಚರಿಸುತ್ತದೆ. ಇದು ಜನರನ್ನು ಭಯಪಡಿಸಲು ಅಲ್ಲ, ಧರ್ಮ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುವ ಆಧ್ಯಾತ್ಮಿಕ ಸಂದೇಶವಾಗಿದೆ. 3ನೇ ದಿನದ ಅಂತ್ಯದ ವೇಳೆಗೆ ಆತ್ಮ ತನ್ನ ದೀರ್ಘ ಪ್ರಯಾಣದ ಮೊದಲ ಹೆಜ್ಜೆಯನ್ನು ಇಡುತ್ತದೆ. ಹಿಂದೆ ತಿರುಗಿ ನೋಡಿದಾಗ ತನ್ನ ಜೀವನವೇ ಒಂದು ಕನಸಿನಂತೆ ಕಾಣುತ್ತದೆ. ಹಲವು ವರ್ಷಗಳು ಕಳೆದ ಮನೆ, ಕುಟುಂಬ, ಸ್ನೇಹಿತರು ಎಲ್ಲವೂ ನಿಧಾನವಾಗಿ ದೂರವಾಗುತ್ತವೆ. ಮುಂದೆ ಅಪರಿಚಿತ ಮಾರ್ಗವಿದೆ, ಆದರೆ ಅದನ್ನು ತಪ್ಪಿಸುವ ಅವಕಾಶ ಈಗ ಇಲ್ಲ. ಆದರೆ ಇದು ಇನ್ನೂ ಆರಂಭ ಮಾತ್ರ. ಗರುಡ ಪುರಾಣದ ಪ್ರಕಾರ 4ನೇ ದಿನದಿಂದ ಆತ್ಮಕ್ಕೆ ಸೂಕ್ಷ್ಮ ದೇಹದ ನಿರ್ಮಾಣ ಆರಂಭವಾಗುತ್ತದೆ ಎಂದು ಹೇಳಲಾಗಿದೆ. ಪಿಂಡದಾನವು ಈ ಹಂತದಲ್ಲಿ ಯಾವ ಪಾತ್ರ ವಹಿಸುತ್ತದೆ? ಏಕೆ ಹಿರಿಯರು ಈ ಕರ್ಮಗಳನ್ನು ತಪ್ಪದೇ ಮಾಡಬೇಕು ಎಂದು ಹೇಳುತ್ತಾರೆ? 4ನೇ, 5ನೇ ಮತ್ತು 6ನೇ ದಿನಗಳಲ್ಲಿ ಆತ್ಮ ಏನು ಅನುಭವಿಸುತ್ತದೆ? 4ನೇ, 5ನೇ ಮತ್ತು 6ನೇ ದಿನ ಪಿಂಡದಾನದ ರಹಸ್ಯ ಮತ್ತು ಸೂಕ್ಷ್ಮ ದೇಹದ ನಿರ್ಮಾಣ. ಗರುಡ ಪುರಾಣದ ಪ್ರಕಾರ ಮರಣದ ನಂತರದ 4ನೇ, 5ನೇ ಮತ್ತು 6ನೇ ದಿನಗಳು ಆತ್ಮದ ಪ್ರಯಾಣದಲ್ಲಿ ಅತ್ಯಂತ ಮಹತ್ವದ ಹಂತಗಳಾಗಿವೆ. ಮೊದಲ 3 ದಿನಗಳಲ್ಲಿ ತನ್ನ ದೇಹ ಮತ್ತು ಕುಟುಂಬದಿಂದ ದೂರವಾಗಲು ಕಷ್ಟಪಟ್ಟ ಆತ್ಮ ಈಗ ನಿಧಾನವಾಗಿ ಭೌತಿಕ ಲೋಕದ ಬಂಧನವನ್ನು ಬಿಡಲು ಆರಂಭಿಸುತ್ತದೆ. ಆದರೆ ಈ ಪ್ರಯಾಣ ಸುಲಭವಾಗಿರುವುದಿಲ್ಲ. ಆತ್ಮವು ಒಂದು ಹೊಸ ಅನುಭವವನ್ನು ಎದುರಿಸುತ್ತದೆ. ಅದನ್ನೇ ಗರುಡ ಪುರಾಣದಲ್ಲಿ ಸೂಕ್ಷ್ಮ ದೇಹದ ನಿರ್ಮಾಣ ಎಂದು ವಿವರಿಸಲಾಗಿದೆ. ಈ ಸೂಕ್ಷ್ಮ ದೇಹವೆಂದರೆ ಮಾಂಸ ಮತ್ತು ರಕ್ತದಿಂದ ಮಾಡಿದ ದೇಹವಲ್ಲ. ಇದು ಆತ್ಮವು ತನ್ನ ಮುಂದಿನ ಪ್ರಯಾಣವನ್ನು ಮುಂದುವರಿಸಲು ಅಗತ್ಯವಾದ ಆಧ್ಯಾತ್ಮಿಕ ರೂಪ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಈ ಹಂತದಲ್ಲಿ ಕುಟುಂಬದವರು ಮಾಡುವ ಪಿಂಡದಾನ, ತರ್ಪಣ ಮತ್ತು ಶ್ರಾದ್ದಗಳಿಗೆ ವಿಶೇಷ ಮಹತ್ವವಿದೆ ಎಂದು ಸಂಪ್ರದಾಯ ನಂಬುತ್ತದೆ. ಈ ಕರ್ಮಗಳು ಆತ್ಮಕ್ಕೆ ಆಧ್ಯಾತ್ಮಿಕ ಸಹಾಯವನ್ನು ನೀಡುತ್ತವೆ ಎಂಬ ಭಾವನೆ ಇದೆ. ಗರುಡ ಪುರಾಣದ ಪ್ರಕಾರ 4ನೇ ದಿನ ಆತ್ಮಕ್ಕೆ ಭೌತಿಕ ಲೋಕದ ಮೇಲಿನ ಮೋಹ ನಿಧಾನವಾಗಿ ಕಡಿಮೆಯಾಗಲು ಆರಂಭವಾಗುತ್ತದೆ. ಆದರೆ ಕುಟುಂಬದವರ ಮೇಲಿನ ಪ್ರೀತಿ ಇನ್ನೂ ಸಂಪೂರ್ಣವಾಗಿ ಕಡಿಮೆಯಾಗಿರುವುದಿಲ್ಲ. ತನ್ನ ಮನೆ, ತನ್ನ ಮಕ್ಕಳ ಮುಖ, ಜೀವನ ಸಂಗಾತಿಯ ಕಣ್ಣೀರು ಮತ್ತು ತಂದೆ ತಾಯಿಯ ದುಃಖವನ್ನು ಅದು ನೆನಪಿಸಿಕೊಳ್ಳುತ್ತದೆ. ಅವರಿಗೆ ಏನಾದರೂ ಹೇಳಬೇಕು ಎಂದು ಬಯಸುತ್ತದೆ. ಆದರೆ ಈಗ ತನ್ನ ಮತ್ತು ಅವರ ನಡುವಿನ ಅಂತರ ಹೆಚ್ಚಾಗುತ್ತಾ ಹೋಗುತ್ತದೆ. ಕುಟುಂಬದವರು ಈ ದಿನಗಳಲ್ಲಿ ಪಿಂಡದಾನ ಮಾಡುವಾಗ ಅದರ ಹಿಂದೆ ಕೇವಲ ಒಂದು ಸಂಪ್ರದಾಯವಿಲ್ಲ, ಒಂದು ಆಧ್ಯಾತ್ಮಿಕ ಸಂದೇಶವೂ ಇದೆ. ಗರುಡ ಪುರಾಣದ ಪ್ರಕಾರ ಈ ವಿಧಿಗಳು ಆತ್ಮಕ್ಕೆ ಮುಂದಿನ ಹಾದಿಯನ್ನು ಸ್ವೀಕರಿಸುವ ಶಕ್ತಿಯನ್ನು ನೀಡುತ್ತವೆ ಎಂದು ಹೇಳಲಾಗಿದೆ. ಅದಕ್ಕಾಗಿಯೇ ಹಿರಿಯರು ಮೃತರಿಗಾಗಿ ಮಾಡುವ ಕರ್ಮಗಳನ್ನು ಭಕ್ತಿಯಿಂದ ಮಾಡಿ ಎಂದು ಹೇಳುತ್ತಿದ್ದರು. 5ನೇ ದಿನ ಆತ್ಮ ತನ್ನ ಜೀವನದ ಮೌಲ್ಯವನ್ನು ಇನ್ನಷ್ಟು ಆಳವಾಗಿ ಅರ್ಥಮಾಡಿಕೊಳ್ಳಲು ಆರಂಭಿಸುತ್ತದೆ. ಬದುಕಿದ್ದಾಗ ತಾನು ಅನಗತ್ಯವಾಗಿ ಕೋಪಗೊಂಡ ಸಂದರ್ಭಗಳು, ಹಣಕ್ಕಾಗಿ ಸಂಬಂಧಗಳನ್ನು ಕಳೆದುಕೊಂಡ ಕ್ಷಣಗಳು, ಸಹಾಯ ಮಾಡಬಹುದಾಗಿದ್ದರೂ ಮಾಡದ ಸಂದರ್ಭಗಳು, ತಾಯಿಯ ಪ್ರೀತಿಯನ್ನು ನಿರ್ಲಕ್ಷಿಸಿದ ದಿನಗಳು, ತಂದೆಯ ಮಾತನ್ನು ಲೆಕ್ಕಿಸದ ಕ್ಷಣಗಳು ಇವೆಲ್ಲವೂ ಅದರ ಮನಸ್ಸಿನಲ್ಲಿ ಒಂದೊಂದಾಗಿ ಮೂಡುತ್ತವೆ. ಆಗ ಆತ್ಮಕ್ಕೆ ಒಂದು ದೊಡ್ಡ ಪಾಠ ತಿಳಿಯುತ್ತದೆ. ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದುದು ಹಣವಲ್ಲ, ಸಮಯ ಮತ್ತು ಸಂಬಂಧಗಳು. ಗರುಡ ಪುರಾಣದ ಈ ಸಂದೇಶ ಇಂದಿಗೂ ಅಷ್ಟೇ ಪ್ರಸ್ತುತವಾಗಿದೆ. ಇಂದು ಮನುಷ್ಯನು ತನ್ನ ಜೀವನದ ಹೆಚ್ಚಿನ ಸಮಯವನ್ನು ಹಣ ಸಂಪಾದಿಸಲು ಮೀಸಲಿಡುತ್ತಾನೆ. ಆದರೆ ಕುಟುಂಬದವರೊಂದಿಗೆ ಮಾತನಾಡಲು, ಹಿರಿಯರನ್ನು ನೋಡಿಕೊಳ್ಳಲು, ಮಕ್ಕಳ ಜೊತೆ ಸಮಯ ಕಳೆಯಲು ಅಥವಾ ದೇವರ ಸ್ಮರಣೆ ಮಾಡಲು ಸಮಯವೇ ಇಲ್ಲ ಎಂದು ಹೇಳುತ್ತಾನೆ. ಮರಣದ ನಂತರ ಈ ಎಲ್ಲದಕ್ಕೂ ಅವಕಾಶ ಇರುವುದಿಲ್ಲ ಎಂಬುದನ್ನು ಈ ಗ್ರಂಥ ನೆನಪಿಸುತ್ತದೆ. 6ನೇ ದಿನ ಆತ್ಮದ ಪ್ರಯಾಣ ಮತ್ತಷ್ಟು ಮುಂದುವರಿಯುತ್ತದೆ. ಈಗ ಅದು ಭೂಮಿಯ ಆಕರ್ಷಣೆಯಿಂದ ದೂರವಾಗುತ್ತಿದೆ ಎಂದು ಗರುಡ ಪುರಾಣ ವಿವರಿಸುತ್ತದೆ. ಈ ಹಂತದಲ್ಲಿ ಅದರೊಂದಿಗೆ ಬರುವುದು ಕೇವಲ ಅದರ ಕರ್ಮಗಳ ಫಲ ಮಾತ್ರ. ಬದುಕಿರುವಾಗ ಜನರನ್ನು ಮೋಸ ಮಾಡಿ ಸಂಪಾದಿಸಿದ ಹಣ, ಅಧಿಕಾರದಿಂದ ಪಡೆದ ಗೌರವ, ಸುಳ್ಳಿನಿಂದ ಗಳಿಸಿದ ಯಶಸ್ಸು ಇವೆಲ್ಲವೂ ಅಲ್ಲಿಯೇ ಉಳಿಯುತ್ತವೆ. ಆದರೆ ಒಂದು ಹಸಿದವನಿಗೆ ನೀಡಿದ ಅನ್ನ, ಒಬ್ಬ ಬಡವನಿಗೆ ಮಾಡಿದ ಸಹಾಯ, ಪೋಷಕರ ಸೇವೆ, ಸತ್ಯದ ಜೀವನ, ದೇವರ ಮೇಲಿನ ಭಕ್ತಿ ಮತ್ತು ಇತರರಿಗೆ ನೀಡಿದ ಪ್ರೀತಿ ಮಾತ್ರ ಆತ್ಮದೊಂದಿಗೆ ಸಾಗುತ್ತದೆ ಎಂಬ ಆಧ್ಯಾತ್ಮಿಕ ಬೋಧನೆಯನ್ನು ಗರುಡ ಪುರಾಣ ನೀಡುತ್ತದೆ. ಗರುಡ ಪುರಾಣವು ಇಲ್ಲಿ ಮತ್ತೊಂದು ವಿಚಾರವನ್ನು ಒತ್ತಿ ಹೇಳುತ್ತದೆ. ಮನುಷ್ಯನು ತನ್ನ ಮರಣವನ್ನು ನೆನಪಿಸಿಕೊಂಡು ಬದುಕಿದರೆ ಅವನ ಜೀವನವೇ ಬದಲಾಗಬಹುದು. ಏಕೆಂದರೆ ಒಂದು ದಿನ ಈ ಲೋಕವನ್ನು ಬಿಟ್ಟು ಹೋಗಬೇಕೆಂಬ ಅರಿವು ಇದ್ದರೆ ಅಹಂಕಾರ ಕಡಿಮೆಯಾಗುತ್ತದೆ, ದುರಾಸೆ ಕಡಿಮೆಯಾಗುತ್ತದೆ, ದ್ವೇಷ ಕಡಿಮೆಯಾಗುತ್ತದೆ, ಕ್ಷಮಿಸುವ ಗುಣ ಹೆಚ್ಚಾಗುತ್ತದೆ, ಧರ್ಮದ ಮಾರ್ಗದಲ್ಲಿ ನಡೆಯುವ ಮನಸ್ಸು ಬಲವಾಗುತ್ತದೆ.
ಈ ದಿನಗಳಲ್ಲಿ ಕುಟುಂಬದವರು ಭಗವಂತನ ನಾಮಸ್ಮರಣೆ, ಭಗವದ್ಗೀತೆ ಪಠಣ, ವಿಷ್ಣು ಸಹಸ್ರನಾಮ ಅಥವಾ ಇತರ ಪವಿತ್ರ ಮಂತ್ರಗಳನ್ನು ಪಠಿಸುವುದು ಆತ್ಮಕ್ಕೆ ಶಾಂತಿ ದೊರಕಲಿ ಎಂಬ ಭಕ್ತಿಯ ಅಭಿವ್ಯಕ್ತಿಯಾಗಿದೆ. ಗರುಡ ಪುರಾಣದ ಸಂಪ್ರದಾಯದ ಪ್ರಕಾರ ಇಂತಹ ಸಾತ್ವಿಕ ವಾತಾವರಣ ಆತ್ಮದ ಮುಂದಿನ ಪ್ರಯಾಣಕ್ಕೆ ಅನುಕೂಲಕರವಾಗುತ್ತದೆ ಎಂದು ನಂಬಲಾಗಿದೆ. 4ನೇ, 5ನೇ ಮತ್ತು 6ನೇ ದಿನಗಳ ಅಂತ್ಯದ ವೇಳೆಗೆ ಆತ್ಮ ತನ್ನ ಹೊಸ ಹಾದಿಯನ್ನು ಒಪ್ಪಿಕೊಳ್ಳಲು ಆರಂಭಿಸುತ್ತದೆ. ಈಗ ಅದು ಹಿಂದಿನ ಜೀವನದ ನೆನಪುಗಳನ್ನು ನಿಧಾನವಾಗಿ ಹಿಂದೆ ಬಿಟ್ಟು ಮುಂದೆ ಸಾಗಲು ಸಿದ್ಧವಾಗುತ್ತದೆ. ಆದರೆ ಮುಂದೆ ಕಾಯುತ್ತಿರುವುದು ಇನ್ನೂ ಸುಲಭದ ಮಾರ್ಗವಲ್ಲ. ಗರುಡ ಪುರಾಣದ ಪ್ರಕಾರ 7ನೇ ದಿನದಿಂದ ಆತ್ಮ ಯಮಲೋಕದತ್ತ ಸಾಗುವ ದೀರ್ಘ ಪ್ರಯಾಣವನ್ನು ಆರಂಭಿಸುತ್ತದೆ. ಈ ಮಾರ್ಗದಲ್ಲಿ ವೈತರಣಿ ನದಿಯ ಉಲ್ಲೇಖ ಬರುತ್ತದೆ. ಆ ನದಿ ಎಂದರೇನು? ಪುಣ್ಯಾತ್ಮರು ಅದನ್ನು ಹೇಗೆ ದಾಟುತ್ತಾರೆ? ಪಾಪಿಗಳಿಗೆ ಏಕೆ ಅದು ಕಠಿಣ ಅನುಭವವಾಗುತ್ತದೆ ಎಂದು ಹೇಳಲಾಗಿದೆ. 7ನೇ ದಿನ ಯಮಲೋಕದ ಪ್ರಯಾಣ ಆರಂಭ. ವೈತರಣಿ ನದಿಯ ರಹಸ್ಯ. ಗರುಡ ಪುರಾಣದ ಪ್ರಕಾರ ಮರಣದ ನಂತರದ 7ನೇ ದಿನ ಆತ್ಮದ ಜೀವನದಲ್ಲಿ ಮತ್ತೊಂದು ಮಹತ್ವದ ತಿರುವು ಬರುತ್ತದೆ. ಮೊದಲ 6 ದಿನಗಳಲ್ಲಿ ತನ್ನ ಕುಟುಂಬ, ಮನೆ ಮತ್ತು ಭೌತಿಕ ಜೀವನದಿಂದ ನಿಧಾನವಾಗಿ ದೂರವಾದ ಆತ್ಮ ಈಗ ಯಮಲೋಕದತ್ತ ತನ್ನ ದೀರ್ಘ ಪ್ರಯಾಣವನ್ನು ಆರಂಭಿಸುತ್ತದೆ. ಈ ಪ್ರಯಾಣವು ಸಾಮಾನ್ಯವಾದ ದಾರಿಯಲ್ಲ. ಇದು ಮನುಷ್ಯನು ಬದುಕಿರುವಾಗ ಮಾಡಿದ ಕರ್ಮಗಳ ಆಧಾರದ ಮೇಲೆ ಸುಖಕರವಾಗಬಹುದು ಅಥವಾ ಅತ್ಯಂತ ಕಷ್ಟಕರವಾಗಬಹುದು ಎಂದು ಗರುಡ ಪುರಾಣ ವಿವರಿಸುತ್ತದೆ. 7ನೇ ದಿನದ ಆರಂಭದಲ್ಲಿ ಆತ್ಮಕ್ಕೆ ಭೂಮಿಯ ಮೇಲಿನ ಎಲ್ಲಾ ಸಂಬಂಧಗಳು ಈಗ ಹಿಂದೆ ಉಳಿದಿವೆ ಎಂಬ ಸತ್ಯ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ತನ್ನ ಮನೆಯ ಬಾಗಿಲು, ಪ್ರತಿದಿನ ಕುಳಿತುಕೊಳ್ಳುತ್ತಿದ್ದ ಸ್ಥಳ, ತನ್ನ ಮಕ್ಕಳ ನಗು, ಕುಟುಂಬದವರ ಧ್ವನಿ ಇವೆಲ್ಲವೂ ನಿಧಾನವಾಗಿ ಮಸುಕಾಗತೊಡಗುತ್ತವೆ. ಆತ್ಮ ಈಗ ಹಿಂದೆ ತಿರುಗಿ ನೋಡಿದರೂ ತನ್ನ ಹಿಂದಿನ ಜೀವನವನ್ನು ಮುಟ್ಟಲು ಸಾಧ್ಯವಾಗುವುದಿಲ್ಲ. ಇದೇ ಕ್ಷಣದಲ್ಲಿ ಅದು ಒಂದು ಹೊಸ ಲೋಕದ ಕಡೆಗೆ ಸಾಗುತ್ತಿರುವುದನ್ನು ಅನುಭವಿಸುತ್ತದೆ. ಗರುಡ ಪುರಾಣದಲ್ಲಿ ಯಮದೂತರು ಆತ್ಮವನ್ನು ಒಂದು ದೀರ್ಘ ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಎಂದು ವಿವರಿಸಲಾಗಿದೆ. ಈ ಮಾರ್ಗವು ಪ್ರತಿಯೊಬ್ಬರಿಗೂ ಒಂದೇ ರೀತಿಯಾಗಿರುವುದಿಲ್ಲ. ಧರ್ಮದ ಮಾರ್ಗದಲ್ಲಿ ಬದುಕಿದವರಿಗೆ ಈ ಪ್ರಯಾಣದಲ್ಲಿ ಭಯ ಕಡಿಮೆ ಇರುತ್ತದೆ. ಆದರೆ ಅಧರ್ಮ, ಮೋಸ, ಕ್ರೌರ್ಯ ಮತ್ತು ಅನ್ಯಾಯದ ಜೀವನ ನಡೆಸಿದವರಿಗೆ ಈ ದಾರಿಯು ಕಠಿಣ ಅನುಭವಗಳಿಂದ ತುಂಬಿರುತ್ತದೆ ಎಂದು ಹೇಳಲಾಗಿದೆ. ಈ ಪ್ರಯಾಣದಲ್ಲಿ ಗರುಡ ಪುರಾಣ ಅತ್ಯಂತ ಪ್ರಸಿದ್ಧವಾಗಿ ಉಲ್ಲೇಖಿಸುವ ವಿಷಯವೆಂದರೆ ವೈತರಣಿ ನದಿ. ಈ ನದಿಯನ್ನು ಕೇವಲ ಒಂದು ಸಾಮಾನ್ಯ ನದಿಯಾಗಿ ವಿವರಿಸಲಾಗಿಲ್ಲ. ಇದು ಆತ್ಮದ ಕರ್ಮಗಳನ್ನು ಪ್ರತಿಬಿಂಬಿಸುವ ಒಂದು ಆಧ್ಯಾತ್ಮಿಕ ಸಂಕೇತವೆಂದು ಅನೇಕ ಪಂಡಿತರು ವ್ಯಾಖ್ಯಾನಿಸುತ್ತಾರೆ. ಗರುಡ ಪುರಾಣದ ಕಥನದ ಪ್ರಕಾರ ಪುಣ್ಯಾತ್ಮರಿಗೆ ಈ ನದಿಯನ್ನು ದಾಟುವುದು ಸುಲಭವಾಗಬಹುದು, ಆದರೆ ಪಾಪಕರ್ಮಗಳಿಂದ ಬದುಕಿದವರಿಗೆ ಇದು ಭಯಾನಕ ಅನುಭವವಾಗಬಹುದು. ಈ ವಿವರಣೆಗಳು ಆತ್ಮೀಯ ಬೋಧನೆಗಳಾಗಿದ್ದು, ಅವುಗಳ ಉದ್ದೇಶ ಮನುಷ್ಯನಲ್ಲಿ ಧರ್ಮ, ದಯೆ ಮತ್ತು ಸತ್ಕರ್ಮಗಳ ಮಹತ್ವವನ್ನು ಮೂಡಿಸುವುದಾಗಿದೆ. ಜೀವನದಲ್ಲಿ ಮಾಡಿದ ಪ್ರತಿಯೊಂದು ಒಳ್ಳೆಯ ಕಾರ್ಯವೂ ಆತ್ಮದ ಮುಂದಿನ ಹಾದಿಯನ್ನು ಬೆಳಗಿಸುತ್ತದೆ ಎಂಬ ಸಂದೇಶವನ್ನು ಈ ಕಥನ ನೀಡುತ್ತದೆ. ಗರುಡ ಪುರಾಣದ ಪ್ರಕಾರ ದಾನಕ್ಕೆ ಇಲ್ಲಿ ವಿಶೇಷ ಸ್ಥಾನವಿದೆ. ವಿಶೇಷವಾಗಿ ಅನ್ನದಾನ, ಗೋಸೇವೆ, ಬಡವರಿಗೆ ಸಹಾಯ, ಪೋಷಕರ ಸೇವೆ, ಸತ್ಯನಿಷ್ಠ ಜೀವನ ಮತ್ತು ದೇವರ ಭಕ್ತಿ ಇವು ಆತ್ಮದ ಪ್ರಯಾಣಕ್ಕೆ ನೆರವಾಗುವ ಪುಣ್ಯಕರ್ಮಗಳೆಂದು ಹೇಳಲಾಗಿದೆ. ಈ ಕಾರಣದಿಂದಲೇ ಭಾರತೀಯ ಸಂಪ್ರದಾಯದಲ್ಲಿ ದಾನವನ್ನು ಕೇವಲ ಸಾಮಾಜಿಕ ಕಾರ್ಯವಲ್ಲ, ಆಧ್ಯಾತ್ಮಿಕ ಸಂಪತ್ತಾಗಿಯೂ ಪರಿಗಣಿಸಲಾಗಿದೆ. 7ನೇ ದಿನ ಆತ್ಮಕ್ಕೆ ಮತ್ತೊಂದು ದೊಡ್ಡ ಅರಿವು ಮೂಡುತ್ತದೆ. ಬದುಕಿರುವಾಗ ತಾನು ಶಾಶ್ವತವೆಂದು ಭಾವಿಸಿದ್ದ ಎಲ್ಲವೂ ಕ್ಷಣಿಕವಾಗಿತ್ತು. ಹಣ, ಅಧಿಕಾರ, ಖ್ಯಾತಿ, ಸೌಂದರ್ಯ, ದೇಹದ ಬಲ ಇವೆಲ್ಲವೂ ಕಾಲದೊಂದಿಗೆ ಉಳಿದು ಹೋದವು. ಆದರೆ ತನ್ನ ಮನಸ್ಸಿನ ಶುದ್ಧತೆ, ತನ್ನ ಕರ್ಮಗಳು ಮತ್ತು ದೇವರ ಮೇಲಿನ ಭಕ್ತಿ ಮಾತ್ರ ತನ್ನೊಂದಿಗೆ ಮುಂದುವರಿದಿವೆ. ಗರುಡ ಪುರಾಣದಲ್ಲಿ ಈ ಹಂತವನ್ನು ಅತ್ಯಂತ ಭಾವನಾತ್ಮಕವಾಗಿ ಚಿತ್ರಿಸಲಾಗಿದೆ. ಆತ್ಮ ತನ್ನ ಹಿಂದಿನ ಜೀವನವನ್ನು ನೆನಪಿಸಿಕೊಂಡು, ಇನ್ನೊಂದು ಅವಕಾಶ ಸಿಕ್ಕಿದ್ದರೆ ನಾನು ಇನ್ನೂ ಹೆಚ್ಚು ಒಳ್ಳೆಯ ಕೆಲಸ ಮಾಡುತ್ತಿದ್ದೆ ಎಂಬ ಪಶ್ಚಾತ್ತಾಪವನ್ನು ಅನುಭವಿಸುತ್ತದೆ ಎಂದು ಹೇಳಲಾಗಿದೆ. ಇದೇ ಕಾರಣಕ್ಕೆ ಬದುಕಿರುವಾಗಲೇ ಧರ್ಮದ ಮಾರ್ಗವನ್ನು ಅನುಸರಿಸಬೇಕು ಎಂದು ಈ ಗ್ರಂಥ ಮತ್ತೆ ಮತ್ತೆ ನೆನಪಿಸುತ್ತದೆ. ಈ ಸಮಯದಲ್ಲಿ ಭೂಮಿಯ ಮೇಲೆ ಕುಟುಂಬದವರು ಶ್ರಾದ್ದ, ತರ್ಪಣ ಮತ್ತು ಪಿಂಡದಾನವನ್ನು ಮುಂದುವರಿಸುತ್ತಾರೆ. ಗರುಡ ಪುರಾಣದ ಸಂಪ್ರದಾಯದ ಪ್ರಕಾರ ಈ ಕರ್ಮಗಳು ಆತ್ಮದ ಪ್ರಯಾಣಕ್ಕೆ ಆಧ್ಯಾತ್ಮಿಕ ಬೆಂಬಲ ನೀಡುತ್ತವೆ. ಇದು ಮೃತರ ಮೇಲಿನ ಪ್ರೀತಿ, ಗೌರವ ಮತ್ತು ಕೃತಜ್ಞತೆಯ ಅಭಿವ್ಯಕ್ತಿಯಾಗಿದೆ. 7ನೇ ದಿನದ ಅಂತ್ಯದ ವೇಳೆಗೆ ಆತ್ಮ ತನ್ನ ಮುಂದಿನ ಹಾದಿಯಲ್ಲಿ ಇನ್ನಷ್ಟು ಮುಂದೆ ಸಾಗುತ್ತದೆ. ಆದರೆ ಅದರ ಪ್ರಯಾಣ ಇನ್ನೂ ಮುಗಿದಿಲ್ಲ. ಮುಂದೆ ಅದು ಹಸಿವು, ದಾಹ ಮತ್ತು ಕರ್ಮಫಲಗಳ ಪರಿಣಾಮವನ್ನು ಇನ್ನಷ್ಟು ಸ್ಪಷ್ಟವಾಗಿ ಅನುಭವಿಸುತ್ತದೆ ಎಂದು ಗರುಡ ಪುರಾಣ ಹೇಳುತ್ತದೆ. ಹಾಗಾದರೆ 8ನೇ ಮತ್ತು 9ನೇ ದಿನಗಳಲ್ಲಿ ಆತ್ಮ ಏನು ಅನುಭವಿಸುತ್ತದೆ? ಶ್ರಾದ್ದದಲ್ಲಿ ನೀಡುವ ಪಿಂಡ ಮತ್ತು ನೀರು ಆತ್ಮಕ್ಕೆ ಹೇಗೆ ಸಂಬಂಧಿಸಿದೆ ಎಂದು ಗರುಡ ಪುರಾಣ ವಿವರಿಸುತ್ತದೆ. ಪುಣ್ಯ ಮತ್ತು ಪಾಪಗಳ ಪರಿಣಾಮ ಈ ಹಂತದಲ್ಲಿ ಹೇಗೆ ವ್ಯಕ್ತವಾಗುತ್ತದೆ? 8ನೇ ಮತ್ತು 9ನೇ ದಿನ ಆತ್ಮದ ಹಸಿವು, ದಾಹ ಮತ್ತು ಶ್ರಾದ್ದದ ಮಹತ್ವ.
ಗರುಡ ಪುರಾಣದ ಪ್ರಕಾರ ಮರಣದ ನಂತರದ 8ನೇ ಮತ್ತು 9ನೇ ದಿನಗಳು ಆತ್ಮದ ಪ್ರಯಾಣದಲ್ಲಿ ಅತ್ಯಂತ ಸೂಕ್ಷ್ಮ ಮತ್ತು ಗಂಭೀರ ಹಂತಗಳಾಗಿವೆ. ಈ ಸಮಯದಲ್ಲಿ ಆತ್ಮವು ತನ್ನ ಹಿಂದಿನ ಜೀವನದಿಂದ ಸಂಪೂರ್ಣವಾಗಿ ದೂರವಾಗುತ್ತಿದ್ದರೂ ತನ್ನ ಕರ್ಮಗಳ ಪರಿಣಾಮವನ್ನು ಹೆಚ್ಚು ಸ್ಪಷ್ಟವಾಗಿ ಅನುಭವಿಸಲು ಆರಂಭಿಸುತ್ತದೆ ಎಂದು ಈ ಗ್ರಂಥ ವಿವರಿಸುತ್ತದೆ. ಈ ಹಂತದಲ್ಲಿ ಹಸಿವು, ದಾಹ ಮತ್ತು ಶ್ರಾದ್ದದ ಮಹತ್ವದ ಕುರಿತು ಗರುಡ ಪುರಾಣ ವಿಶೇಷವಾಗಿ ಉಲ್ಲೇಖಿಸುತ್ತದೆ. ಈ ವಿವರಣೆಗಳನ್ನು ಅನೇಕ ಹಿಂದೂ ಸಂಪ್ರದಾಯಗಳು ಆಧ್ಯಾತ್ಮಿಕ ಬೋಧನೆಗಳಾಗಿ ಸ್ವೀಕರಿಸುತ್ತವೆ. ಗರುಡ ಪುರಾಣದ ಕಥನದ ಪ್ರಕಾರ ಆತ್ಮವು ಈಗ ದೇಹವನ್ನು ಹೊಂದಿಲ್ಲ, ಆದರೂ ಅದು ಒಂದು ರೀತಿಯ ತೃಷ್ಣೆಯನ್ನು ಅನುಭವಿಸುತ್ತದೆ ಎಂದು ಹೇಳಲಾಗಿದೆ. ಇದು ನಮ್ಮ ದೇಹದ ಹಸಿವು ಮತ್ತು ದಾಹದಂತಲ್ಲ, ಇದು ಭೌತಿಕ ಜೀವನದ ಆಸೆಗಳು, ಅಪೂರ್ಣ ಇಚ್ಛೆಗಳು ಮತ್ತು ಕರ್ಮಗಳ ಪರಿಣಾಮಗಳಿಂದ ಉಂಟಾಗುವ ಆಧ್ಯಾತ್ಮಿಕ ಅನುಭವ ಎಂದು ಅನೇಕ ಪಂಡಿತರು ವಿವರಿಸುತ್ತಾರೆ. ಬದುಕಿರುವಾಗ ಅತಿಯಾದ ದುರಾಸೆ, ಸ್ವಾರ್ಥ ಮತ್ತು ಅಧರ್ಮದಲ್ಲಿ ಮುಳುಗಿದ್ದವರಿಗೆ ಅನುಭವ ಹೆಚ್ಚು ಕಠಿಣವಾಗಬಹುದು ಎಂಬ ಸಂದೇಶವನ್ನು ಗರುಡ ಪುರಾಣ ನೀಡುತ್ತದೆ. ಈ ಹಂತದಲ್ಲಿ ಭೂಮಿಯ ಮೇಲೆ ಕುಟುಂಬದವರು ಶ್ರಾದ್ದ, ತರ್ಪಣ ಮತ್ತು ಪಿಂಡದಾನವನ್ನು ಭಕ್ತಿಯಿಂದ ನೆರವೇರಿಸುತ್ತಾರೆ. ಗರುಡ ಪುರಾಣದ ಸಂಪ್ರದಾಯದ ಪ್ರಕಾರ ಈ ಕರ್ಮಗಳು ಆತ್ಮದ ಪ್ರಯಾಣಕ್ಕೆ ಸಹಾಯಕವಾಗುತ್ತವೆ ಎಂಬ ನಂಬಿಕೆಯಿದೆ. ಇದನ್ನು ಕೇವಲ ಒಂದು ಆಚರಣೆಯಾಗಿ ಅಲ್ಲ, ಪೂರ್ವಜರ ಮೇಲಿನ ಕೃತಜ್ಞತೆ, ಗೌರವ ಮತ್ತು ಪ್ರಾರ್ಥನೆಯ ರೂಪವಾಗಿಯೂ ಭಾರತೀಯ ಸಂಸ್ಕೃತಿ ನೋಡುತ್ತದೆ. 8ನೇ ದಿನ ಆತ್ಮವು ತನ್ನ ಜೀವನವನ್ನು ಮತ್ತೊಮ್ಮೆ ಪರಿಶೀಲಿಸುವಂತೆ ಅನುಭವಿಸುತ್ತದೆ ಎಂದು ಗರುಡ ಪುರಾಣ ವಿವರಿಸುತ್ತದೆ. ತಾನು ಯಾರನ್ನು ಸಂತೋಷಪಡಿಸಿದೆ, ಯಾರ ಮನಸ್ಸಿಗೆ ನೋವುಂಟು ಮಾಡಿದೆ, ಯಾರಿಗೆ ಸಹಾಯ ಮಾಡಿದೆ, ಯಾರನ್ನು ಮೋಸ ಮಾಡಿದೆ ಎಂಬ ಪ್ರಶ್ನೆಗಳು ಅದರ ಮನಸ್ಸಿನಲ್ಲಿ ಮೂಡುತ್ತವೆ. ಜೀವನದಲ್ಲಿ ಮಾಡಿದ ಪ್ರತಿಯೊಂದು ಕಾರ್ಯವೂ ಒಂದಲ್ಲ ಒಂದು ದಿನ ತನ್ನ ಮುಂದೆ ಬರುತ್ತದೆ ಎಂಬುದನ್ನು ಈ ಕಥನ ನೆನಪಿಸುತ್ತದೆ. ಗರುಡ ಪುರಾಣದ ಪ್ರಕಾರ ಈ ಹಂತದಲ್ಲಿ ಆತ್ಮಕ್ಕೆ ಅತ್ಯಂತ ದೊಡ್ಡ ಅರಿವು ಉಂಟಾಗುತ್ತದೆ. ಬದುಕಿರುವಾಗ ಮನುಷ್ಯನು ಎಷ್ಟೇ ದೊಡ್ಡವನಾಗಿರಲಿ, ಎಷ್ಟೇ ಶ್ರೀಮಂತನಾಗಿರಲಿ, ಎಷ್ಟೇ ಪ್ರಸಿದ್ಧನಾಗಿರಲಿ, ಮರಣದ ನಂತರ ಎಲ್ಲರೂ ಸಮಾನರು. ಅಲ್ಲಿ ಅಧಿಕಾರ ಕೆಲಸ ಮಾಡುವುದಿಲ್ಲ, ಹಣ ಕೆಲಸ ಮಾಡುವುದಿಲ್ಲ, ಪರಿಚಯಗಳು ಸಹಾಯ ಮಾಡುವುದಿಲ್ಲ. ಆತ್ಮದ ಜೊತೆ ಇರುವ ಏಕೈಕ ಸಂಪತ್ತು ಅದರ ಕರ್ಮಗಳೇ. 9ನೇ ದಿನದ ವೇಳೆಗೆ ಆತ್ಮ ತನ್ನ ಮುಂದಿನ ಪ್ರಯಾಣಕ್ಕೆ ಇನ್ನಷ್ಟು ಸಿದ್ಧವಾಗುತ್ತದೆ. ಗರುಡ ಪುರಾಣದ ಪ್ರಕಾರ ಈಗ ಅದು ಹಿಂದಿನ ಜೀವನದ ನೆನಪುಗಳನ್ನು ನಿಧಾನವಾಗಿ ಬಿಟ್ಟು ಮುಂದೆ ಸಾಗಲು ಆರಂಭಿಸುತ್ತದೆ. ಆದರೆ ಮಾಡಿದ ಒಳ್ಳೆಯ ಕಾರ್ಯಗಳು ಅದಕ್ಕೆ ಧೈರ್ಯ ನೀಡುತ್ತವೆ, ಮಾಡಿದ ತಪ್ಪುಗಳು ಪಶ್ಚಾತ್ತಾಪವನ್ನು ಉಂಟುಮಾಡುತ್ತವೆ. ಇದೇ ಕರ್ಮ ಸಿದ್ಧಾಂತದ ಮೂಲ ಸಂದೇಶವಾಗಿದೆ. ಈ ಸಂದರ್ಭದಲ್ಲಿ ಗರುಡ ಪುರಾಣವು ಜೀವಂತರಿಗೂ ಒಂದು ಮಹತ್ವದ ಪಾಠವನ್ನು ನೀಡುತ್ತದೆ. ಜೀವನದಲ್ಲಿ ಪ್ರತಿದಿನ ನಾವು ಮಾಡುವ ಸಣ್ಣ ಸಣ್ಣ ಒಳ್ಳೆಯ ಕೆಲಸಗಳಿಗೂ ಅಪಾರ ಮೌಲ್ಯವಿದೆ. ಹಸಿದವನಿಗೆ ಅನ್ನ ನೀಡುವುದು, ದಾಹಗೊಂಡವನಿಗೆ ನೀರು ನೀಡುವುದು, ಅನಾಥರಿಗೆ ಸಹಾಯ ಮಾಡುವುದು, ಹಿರಿಯರನ್ನು ಗೌರವಿಸುವುದು, ಪ್ರಾಣಿಗಳಿಗೆ ಕರುಣೆ ತೋರಿಸುವುದು, ಸತ್ಯವನ್ನು ಪಾಲಿಸುವುದು, ಅನ್ಯಾಯದ ವಿರುದ್ಧ ನಿಲ್ಲುವುದು ಇವೆಲ್ಲವೂ ಕೇವಲ ಸಾಮಾಜಿಕ ಕರ್ತವ್ಯಗಳಲ್ಲ, ಅವು ಆತ್ಮದ ಉನ್ನತಿಗೆ ಕಾರಣವಾಗುವ ಪುಣ್ಯಕರ್ಮಗಳೆಂದು ಈ ಗ್ರಂಥ ತಿಳಿಸುತ್ತದೆ. ಇದಕ್ಕೆ ವಿರುದ್ಧವಾಗಿ ಸುಳ್ಳು, ಮೋಸ, ಲಂಚ, ದ್ರೋಹ, ಹಿಂಸೆ, ಪೋಷಕರ ನಿರ್ಲಕ್ಷ್ಯ, ನಿರಪರಾಧಿಗಳಿಗೆ ನೋವು ಕೊಡುವುದು ಮತ್ತು ಅಹಂಕಾರದ ಜೀವನ ಮನುಷ್ಯನನ್ನು ಆಧ್ಯಾತ್ಮಿಕವಾಗಿ ದುರ್ಬಲನಾಗಿಸುತ್ತದೆ ಎಂಬ ಎಚ್ಚರಿಕೆಯನ್ನು ಗರುಡ ಪುರಾಣ ನೀಡುತ್ತದೆ. ಈ ಕಥೆಗಳು ಜನರನ್ನು ಹೆದರಿಸಲು ಅಲ್ಲ, ಒಳ್ಳೆಯ ಜೀವನದತ್ತ ಪ್ರೇರೇಪಿಸಲು ರೂಪುಗೊಂಡಿವೆ ಎಂಬುದನ್ನು ನೆನಪಿಡಬೇಕು. ಗರುಡ ಪುರಾಣದ ಪ್ರಕಾರ 8ನೇ ಮತ್ತು 9ನೇ ದಿನಗಳಲ್ಲಿ ಆತ್ಮವು ಒಂದು ದೊಡ್ಡ ಸತ್ಯವನ್ನು ಅರಿಯುತ್ತದೆ. ಭೂಮಿಯ ಮೇಲಿನ ಜೀವನ ಅತ್ಯಂತ ಚಿಕ್ಕದು. ನಿಜವಾದ ಮೌಲ್ಯ ಹೊಂದಿರುವುದು ಪ್ರೀತಿ, ದಯೆ, ಧರ್ಮ, ಸತ್ಯ ಮತ್ತು ಭಕ್ತಿ. ಇವುಗಳೇ ಆತ್ಮಕ್ಕೆ ಶಾಂತಿಯ ಮಾರ್ಗವನ್ನು ತೋರಿಸುತ್ತವೆ. ಈ ಹಂತದ ಅಂತ್ಯದ ವೇಳೆಗೆ ಆತ್ಮ ತನ್ನ ಪ್ರಯಾಣದ ಮತ್ತೊಂದು ಪ್ರಮುಖ ಹಂತವನ್ನು ತಲುಪುತ್ತದೆ. ಮುಂದೆ 10ನೇ ದಿನ ಬರುತ್ತದೆ. ಗರುಡ ಪುರಾಣದಲ್ಲಿ ಈ ದಿನಕ್ಕೆ ವಿಶೇಷ ಸ್ಥಾನ ನೀಡಲಾಗಿದೆ. ಈ ದಿನ ಆತ್ಮದ ಸೂಕ್ಷ್ಮ ದೇಹವು ಪೂರ್ಣತೆಯನ್ನು ಪಡೆಯುತ್ತದೆ ಎಂದು ಹೇಳಲಾಗಿದೆ. ಇದರ ಅರ್ಥವೇನು? ಏಕೆ 10ನೇ ದಿನದ ವಿಧಿಗಳು ಭಾರತೀಯ ಸಂಪ್ರದಾಯದಲ್ಲಿ ಅಷ್ಟೊಂದು ಮಹತ್ವ ಪಡೆದಿವೆ? 10ನೇ ದಿನ ಸೂಕ್ಷ್ಮ ದೇಹ ಪೂರ್ಣವಾಗುವ ರಹಸ್ಯ. ಗರುಡ ಪುರಾಣದ ಪ್ರಕಾರ ಮರಣದ ನಂತರದ 10ನೇ ದಿನವು ಆತ್ಮದ ಪ್ರಯಾಣದಲ್ಲಿ ಅತ್ಯಂತ ಮಹತ್ವದ ದಿನಗಳಲ್ಲಿ ಒಂದಾಗಿದೆ. ಮೊದಲ 9 ದಿನಗಳಲ್ಲಿ ಆತ್ಮವು ತನ್ನ ಹಿಂದಿನ ಜೀವನದಿಂದ ನಿಧಾನವಾಗಿ ದೂರವಾಗುತ್ತಾ ಹೊಸ ಆಧ್ಯಾತ್ಮಿಕ ಸ್ಥಿತಿಯತ್ತ ಸಾಗುತ್ತದೆ. 10ನೇ ದಿನಕ್ಕೆ ಬಂದಾಗ ಅದರ ಮುಂದಿನ ಪ್ರಯಾಣಕ್ಕೆ ಅಗತ್ಯವಾದ ಸೂಕ್ಷ್ಮ ದೇಹವು ಸಂಪೂರ್ಣವಾಗಿ ರೂಪುಗೊಳ್ಳುತ್ತದೆ ಎಂದು ಗರುಡ ಪುರಾಣದಲ್ಲಿ ವಿವರಿಸಲಾಗಿದೆ. ಈ ಕಾರಣದಿಂದಲೇ ಹಿಂದೂ ಸಂಪ್ರದಾಯದಲ್ಲಿ 10ನೇ ದಿನದ ವಿಧಿಗಳಿಗೆ ವಿಶೇಷ ಮಹತ್ವ ನೀಡಲಾಗಿದೆ. ಗರುಡ ಪುರಾಣದ ಕಥನದ ಪ್ರಕಾರ ಮನುಷ್ಯನ ಸ್ಥೂಲ ದೇಹವು ಭೂಮಿಯಲ್ಲಿ ಉಳಿಯುತ್ತದೆ, ಆದರೆ ಆತ್ಮವು ತನ್ನ ಮುಂದಿನ ಹಾದಿಯಲ್ಲಿ ಸಾಗಲು ಒಂದು ಸೂಕ್ಷ್ಮ ರೂಪವನ್ನು ಹೊಂದುತ್ತದೆ ಎಂದು ಹೇಳಲಾಗಿದೆ. ಈ ಸೂಕ್ಷ್ಮ ದೇಹವು ಭೌತಿಕ ದೇಹದಂತಲ್ಲ,
ಇದು ಆತ್ಮವು ತನ್ನ ಕರ್ಮಗಳ ಫಲವನ್ನು ಅನುಭವಿಸುವ ಆಧ್ಯಾತ್ಮಿಕ ಸ್ಥಿತಿಯನ್ನು ಸೂಚಿಸುವ ರೂಪಕವಾಗಿದೆ ಎಂದು ಅನೇಕ ವಿದ್ವಾಂಸರು ವಿವರಿಸುತ್ತಾರೆ. 10ನೇ ದಿನ ಆತ್ಮವು ಹಿಂದೆ ಬಿಟ್ಟು ಬಂದ ಜೀವನವನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತದೆ. ಬಾಲ್ಯದಿಂದ ಹಿಡಿದು ಕೊನೆಯ ಉಸಿರಿನವರೆಗೆ ನಡೆದ ಪ್ರತಿಯೊಂದು ಘಟನೆ ಅದರ ಮುಂದೆ ಚಿತ್ರಗಳಂತೆ ಮೂಡುತ್ತದೆ. ತಾನು ನಕ್ಕ ಕ್ಷಣಗಳು, ಅತ್ತ ದಿನಗಳು, ಪ್ರೀತಿಸಿದ ಜನರು, ನೋಯಿಸಿದ ಜನರು, ಸಹಾಯ ಮಾಡಿದವರು, ನಿರ್ಲಕ್ಷಿಸಿದವರು ಎಲ್ಲವೂ ಒಂದರ ನಂತರ ಒಂದಾಗಿ ನೆನಪಿಗೆ ಬರುತ್ತವೆ. ಆಗ ಆತ್ಮಕ್ಕೆ ಒಂದು ದೊಡ್ಡ ಸತ್ಯ ತಿಳಿಯುತ್ತದೆ. ಜೀವನದಲ್ಲಿ ಪ್ರತಿಯೊಂದು ಮಾತು, ಪ್ರತಿಯೊಂದು ಕರ್ಮ ಮತ್ತು ಪ್ರತಿಯೊಂದು ನಿರ್ಧಾರಕ್ಕೂ ಮೌಲ್ಯವಿದೆ. ಗರುಡ ಪುರಾಣದ ಪ್ರಕಾರ ಈ ಹಂತದಲ್ಲಿ ಆತ್ಮಕ್ಕೆ ಅತ್ಯಂತ ಸ್ಪಷ್ಟವಾಗಿ ತಿಳಿಯುವುದು ಒಂದೇ ವಿಷಯ: ಜೀವನದಲ್ಲಿ ನಾವು ಗಳಿಸಿದ ಭೌತಿಕ ಸಂಪತ್ತು ಶಾಶ್ವತವಲ್ಲ. ಲಕ್ಷಾಂತರ ರೂಪಾಯಿಗಳ ಆಸ್ತಿ ಇದ್ದರೂ, ದೊಡ್ಡ ಮನೆ ಇದ್ದರೂ, ಉನ್ನತ ಹುದ್ದೆ ಇದ್ದರೂ ಕೊನೆಯಲ್ಲಿ ಅವುಗಳಲ್ಲಿ ಯಾವುದೂ ಆತ್ಮದೊಂದಿಗೆ ಬರುವುದಿಲ್ಲ. ಆದರೆ ಒಂದು ಬಡವನಿಗೆ ನೀಡಿದ ಅನ್ನ, ಸಂಕಷ್ಟದಲ್ಲಿದ್ದವನಿಗೆ ಮಾಡಿದ ಸಹಾಯ, ಪೋಷಕರಿಗೆ ತೋರಿದ ಗೌರವ, ದೇವರ ಮೇಲಿನ ಭಕ್ತಿ ಮತ್ತು ಸತ್ಯನಿಷ್ಠ ಜೀವನ ಮಾತ್ರ ಆತ್ಮದ ನಿಜವಾದ ಸಂಪತ್ತಾಗಿ ಉಳಿಯುತ್ತದೆ. ಈ ಕಾರಣದಿಂದಲೇ ಗರುಡ ಪುರಾಣವು ಜೀವಂತರಿಗೆ ನಿರಂತರವಾಗಿ ಒಂದು ಪಾಠವನ್ನು ನೀಡುತ್ತದೆ: ಸಂಪತ್ತಿಗಿಂತ ಸತ್ಕರ್ಮಗಳನ್ನು ಸಂಗ್ರಹಿಸು. ಏಕೆಂದರೆ ಮರಣದ ನಂತರ ನಮ್ಮ ಪರಿಚಯವಾಗುವುದು ನಮ್ಮ ಹೆಸರು ಅಥವಾ ಹುದ್ದೆಯಿಂದಲ್ಲ, ನಮ್ಮ ಕರ್ಮಗಳಿಂದ. 10ನೇ ದಿನ ಕುಟುಂಬದವರು ನಡೆಸುವ ವಿಧಿಗಳು ಕೂಡ ಇದೇ ಸಂದೇಶವನ್ನು ಒಳಗೊಂಡಿವೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ಅದರ ಮುಂದಿನ ಪ್ರಯಾಣ ಸುಗಮವಾಗಲಿ ಎಂದು ಭಕ್ತಿಯಿಂದ ಕರ್ಮಗಳನ್ನು ಮಾಡಲಾಗುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಈ ವಿಧಿಗಳು ಕೇವಲ ಆಚರಣೆಗಳಲ್ಲ, ಅವು ಮೃತರ ಮೇಲಿನ ಗೌರವ, ಕೃತಜ್ಞತೆ ಮತ್ತು ಪ್ರೀತಿಯ ಸಂಕೇತಗಳಾಗಿವೆ. ಗರುಡ ಪುರಾಣದ ಮತ್ತೊಂದು ಆಳವಾದ ಸಂದೇಶವೆಂದರೆ, ಮನುಷ್ಯನು ಬದುಕಿರುವಾಗಲೇ ತನ್ನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬೇಕು. ಕ್ಷಮೆ ಕೇಳಬೇಕಾದವರ ಬಳಿ ಕ್ಷಮೆ ಕೇಳಬೇಕು. ನೋವುಂಟು ಮಾಡಿದವರನ್ನು ಕ್ಷಮಿಸಬೇಕು. ಒಳ್ಳೆಯ ಕೆಲಸವನ್ನು ನಾಳೆಗೆ ಮುಂದೂಡಬಾರದು, ಏಕೆಂದರೆ ಮರಣದ ನಂತರ ಯಾವುದೇ ಅವಕಾಶ ಇರುವುದಿಲ್ಲ. ಆಗ ಉಳಿಯುವುದು ಕೇವಲ ನೆನಪುಗಳು ಮತ್ತು ಕರ್ಮಗಳ ಫಲ ಮಾತ್ರ. 10ನೇ ದಿನದ ವೇಳೆಗೆ ಆತ್ಮವು ತನ್ನ ಹೊಸ ಸ್ಥಿತಿಯನ್ನು ಒಪ್ಪಿಕೊಳ್ಳಲು ಆರಂಭಿಸುತ್ತದೆ. ಈಗ ಅದು ಹಿಂದಿನ ಜೀವನದ ಮೇಲಿನ ಮೋಹವನ್ನು ಬಹುತೇಕ ಬಿಟ್ಟಿರುತ್ತದೆ. ಆದರೆ ಅದರ ಪ್ರಯಾಣ ಇನ್ನೂ ಮುಗಿದಿಲ್ಲ. ಮುಂದೆ ಇನ್ನೂ ಪ್ರಮುಖ ಹಂತಗಳಿವೆ. ಯಮಲೋಕದತ್ತ ಸಾಗುವ ದಾರಿಯಲ್ಲಿ ಆತ್ಮದ ಕರ್ಮಗಳ ಮಹತ್ವ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಈ ಸಂದರ್ಭದಲ್ಲಿ ಗರುಡ ಪುರಾಣವು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಪ್ರಶ್ನೆಯನ್ನು ಕೇಳುತ್ತದೆ: ಇಂದು ನಿನ್ನ ಜೀವನವೇ ಕೊನೆಯ ದಿನವಾಗಿದ್ದರೆ ನೀನು ಮಾಡಿದ ಕರ್ಮಗಳ ಬಗ್ಗೆ ತೃಪ್ತನಾಗಿರುವೆಯೇ? ಈ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರಿಸಿದರೆ ಬದುಕಿನ ದಿಕ್ಕೇ ಬದಲಾಗಬಹುದು. 10ನೇ ದಿನದ ಅಂತ್ಯದ ವೇಳೆಗೆ ಆತ್ಮವು ತನ್ನ ಮುಂದಿನ ಪ್ರಯಾಣಕ್ಕೆ ಸಂಪೂರ್ಣ ಸಿದ್ಧವಾಗುತ್ತದೆ. ಈಗ 11ನೇ ಮತ್ತು 12ನೇ ದಿನಗಳತ್ತ ಅದು ಸಾಗುತ್ತದೆ. ಗರುಡ ಪುರಾಣದ ಪ್ರಕಾರ ಈ ಹಂತದಲ್ಲಿ ಆತ್ಮವು ತನ್ನ ಕರ್ಮಗಳ ಪರಿಣಾಮವನ್ನು ಇನ್ನಷ್ಟು ಆಳವಾಗಿ ಅರಿಯುತ್ತದೆ. ಯಮಧರ್ಮರಾಜನ ಸಭೆಯ ಕುರಿತು ಉಲ್ಲೇಖಗಳು ಇದೇ ಹಂತದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತವೆ. ಹಾಗಾದರೆ 11ನೇ ಮತ್ತು 12ನೇ ದಿನಗಳಲ್ಲಿ ಏನಾಗುತ್ತದೆ? ಆತ್ಮದ ಕರ್ಮಗಳ ಲೆಕ್ಕಾಚಾರವನ್ನು ಹೇಗೆ ವಿವರಿಸಲಾಗಿದೆ? ಪುಣ್ಯ ಮತ್ತು ಪಾಪಗಳ ನಡುವಿನ ವ್ಯತ್ಯಾಸವನ್ನು ಗರುಡ ಪುರಾಣ ಹೇಗೆ ಚಿತ್ರಿಸುತ್ತದೆ? 11ನೇ ಮತ್ತು 12ನೇ ದಿನ ಕರ್ಮಗಳ ಲೆಕ್ಕಾಚಾರ, ಗರುಡ ಪುರಾಣದ ಆಳವಾದ ರಹಸ್ಯ. ಗರುಡ ಪುರಾಣದ ಪ್ರಕಾರ ಮರಣದ ನಂತರದ 11ನೇ ಮತ್ತು 12ನೇ ದಿನಗಳು ಆತ್ಮದ ಪ್ರಯಾಣದಲ್ಲಿ ಅತ್ಯಂತ ಗಂಭೀರ ಮತ್ತು ನಿರ್ಣಾಯಕ ಹಂತಗಳಾಗಿವೆ. ಮೊದಲ 10 ದಿನಗಳಲ್ಲಿ ಆತ್ಮವು ಭೌತಿಕ ಜೀವನದಿಂದ ಸಂಪೂರ್ಣವಾಗಿ ದೂರವಾಗಲು ಆರಂಭಿಸಿದರೆ, ಈಗ ಅದು ತನ್ನ ಜೀವನದಲ್ಲಿ ಮಾಡಿದ ಪ್ರತಿಯೊಂದು ಕರ್ಮದ ನಿಜವಾದ ಮೌಲ್ಯವನ್ನು ಅರಿಯುವ ಹಂತವನ್ನು ತಲುಪುತ್ತದೆ. ಈ ಹಂತವನ್ನು ಗರುಡ ಪುರಾಣವು ಕೇವಲ ಶಿಕ್ಷೆಯ ಸಮಯವೆಂದು ಅಲ್ಲ, ನ್ಯಾಯ ಮತ್ತು ಆತ್ಮಾವಲೋಕನದ ಸಮಯವೆಂದು ಚಿತ್ರಿಸುತ್ತದೆ. 11ನೇ ದಿನದ ಆರಂಭದಲ್ಲಿ ಆತ್ಮಕ್ಕೆ ತನ್ನ ಹಿಂದಿನ ಜೀವನ ಒಂದು ದೀರ್ಘ ಕನಸಿನಂತೆ ಕಾಣುತ್ತದೆ. ಬಾಲ್ಯ, ಯೌವನ, ಕುಟುಂಬ, ಸ್ನೇಹಿತರು, ಯಶಸ್ಸು, ವೈಫಲ್ಯ, ಸಂತೋಷ, ದುಃಖ ಎಲ್ಲವೂ ಕ್ಷಣಾರ್ಧದಲ್ಲಿ ಕಣ್ಣ ಮುಂದೆ ಹಾದು ಹೋಗುವಂತೆ ಭಾಸವಾಗುತ್ತದೆ. ಜೀವನದಲ್ಲಿ ತಾನು ಮಾಡಿದ ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಒಂದು ಅರ್ಥವಿತ್ತು ಎಂಬ ಸತ್ಯ ಈಗ ಸ್ಪಷ್ಟವಾಗುತ್ತದೆ. ಗರುಡ ಪುರಾಣದ ಪ್ರಕಾರ ಮನುಷ್ಯನು ತನ್ನ ಕಾರ್ಯಗಳಿಂದ ಎಂದಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾರೂ ನೋಡದ ಜಾಗದಲ್ಲಿ ಮಾಡಿದ ಒಳ್ಳೆಯ ಕೆಲಸವು ದಾಖಲಾಗುತ್ತದೆ. ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ಮಾಡಿದ ಅನ್ಯಾಯವು ಮರೆಯಾಗುವುದಿಲ್ಲ. ಆದ್ದರಿಂದ ಈ ಗ್ರಂಥವು ಹೊರಗಿನ ಲೋಕಕ್ಕಿಂತ ಮೊದಲು ನಮ್ಮ ಅಂತಃಕರಣದ ಮುಂದೆ ನಾವು ಪ್ರಾಮಾಣಿಕರಾಗಿರಬೇಕು ಎಂದು ಬೋಧಿಸುತ್ತದೆ. ಈ ಹಂತದಲ್ಲಿ ಆತ್ಮವು ಒಂದು ಗಂಭೀರ ಆತ್ಮಾವಲೋಕನವನ್ನು ಅನುಭವಿಸುತ್ತದೆ. ಅದು ತನ್ನನ್ನೇ ಪ್ರಶ್ನಿಸಿಕೊಳ್ಳುತ್ತದೆ: ನಾನು ಎಷ್ಟು ಜನರಿಗೆ ಸಹಾಯ ಮಾಡಿದೆ? ಯಾರಿಗೆ ಅನಗತ್ಯವಾಗಿ ನೋವು ಕೊಟ್ಟೆ? ನನ್ನ ಮಾತಿನಿಂದ ಎಷ್ಟು ಜನರು ಸಂತೋಷಪಟ್ಟರು? ನನ್ನ ಕೋಪದಿಂದ ಎಷ್ಟು ಸಂಬಂಧಗಳು ಮುರಿದವು? ನಾನು ನನ್ನ ಪೋಷಕರಿಗೆ ಕೃತಜ್ಞನಾಗಿದ್ದೇನಾ? ನನ್ನ ಮಕ್ಕಳಿಗೆ ಒಳ್ಳೆಯ ಮಾರ್ಗ ತೋರಿಸಿದ್ದೇನಾ? ನನ್ನ ಜೀವನದಲ್ಲಿ ದೇವರನ್ನು ಎಷ್ಟು ನೆನಪಿಸಿಕೊಂಡೆ?
ಈ ಪ್ರಶ್ನೆಗಳಿಗೆ ಉತ್ತರವನ್ನು ಯಾರೂ ಹೊರಗಿನಿಂದ ನೀಡುವುದಿಲ್ಲ. ಆತ್ಮದ ಕರ್ಮಗಳೇ ಉತ್ತರವಾಗುತ್ತವೆ ಎಂದು ಗರುಡ ಪುರಾಣ ಹೇಳುತ್ತದೆ. 11ನೇ ದಿನದ ವೇಳೆ ಕುಟುಂಬದವರು ನಡೆಸುವ ಶ್ರಾದ್ದ ಮತ್ತು ತರ್ಪಣ ವಿಧಿಗಳಿಗೆ ಮತ್ತೊಮ್ಮೆ ಮಹತ್ವ ನೀಡಲಾಗಿದೆ. ಇವು ಮೃತರ ಆತ್ಮದ ಶಾಂತಿಗಾಗಿ ಮಾಡುವ ಪ್ರಾರ್ಥನೆಗಳೆಂದು ಸಂಪ್ರದಾಯದಲ್ಲಿ ನಂಬಲಾಗಿದೆ. ಈ ವಿಧಿಗಳ ಮೂಲ ಉದ್ದೇಶ ಕೇವಲ ಆಚರಣೆಯಲ್ಲ, ಪೂರ್ವಜರ ಬಗ್ಗೆ ಗೌರವ, ಕೃತಜ್ಞತೆ ಮತ್ತು ಧರ್ಮದ ನೆನಪುಗಳನ್ನು ಉಳಿಸಿಕೊಳ್ಳುವುದಾಗಿದೆ. ಗರುಡ ಪುರಾಣದಲ್ಲಿ ಈ ಹಂತದ ಮತ್ತೊಂದು ಸಂದೇಶ ಅತ್ಯಂತ ಆಳವಾಗಿದೆ. ಮನುಷ್ಯನು ಜೀವನದಲ್ಲಿ ಎಷ್ಟೇ ದೊಡ್ಡ ಸಾಧನೆ ಮಾಡಿದರೂ ಅವನ ನಿಜವಾದ ಮೌಲ್ಯವನ್ನು ನಿರ್ಧರಿಸುವುದು ಅವನ ವ್ಯಕ್ತಿತ್ವ. ಸತ್ಯ, ದಯೆ, ಕ್ಷಮೆ, ಕರುಣೆ, ವಿನಯ ಮತ್ತು ಧರ್ಮ ಇವೇ ಆತ್ಮದ ನಿಜವಾದ ಆಭರಣಗಳು. ಉಳಿದ ಎಲ್ಲವೂ ಕಾಲದೊಂದಿಗೆ ಕಳೆದು ಹೋಗುತ್ತದೆ. 12ನೇ ದಿನಕ್ಕೆ ಬಂದಾಗ ಆತ್ಮವು ತನ್ನ ಪ್ರಯಾಣದ ಅಂತಿಮ ಹಂತಕ್ಕೆ ಸಿದ್ಧವಾಗುತ್ತದೆ. ಈಗ ಅದಕ್ಕೆ ಒಂದು ವಿಷಯ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಭೂಮಿಯ ಮೇಲಿನ ಜೀವನ ಶಾಶ್ವತವಾಗಿರಲಿಲ್ಲ. ಪ್ರತಿಯೊಂದು ಭೇಟಿಯೂ ಒಂದು ದಿನ ವಿದಾಯ ಹೇಳಲೇಬೇಕಾಗಿತ್ತು. ಪ್ರತಿಯೊಂದು ಸಂಬಂಧವೂ ಒಂದು ದಿನ ನೆನಪಾಗಬೇಕಾಗಿತ್ತು. ಆದರೆ ಆ ಸಂಬಂಧಗಳಲ್ಲಿ ಮಾಡಿದ ಪ್ರೀತಿ ಮತ್ತು ಸೇವೆ ಮಾತ್ರ ಶಾಶ್ವತವಾದ ಮೌಲ್ಯವನ್ನು ಹೊಂದಿವೆ. ಗರುಡ ಪುರಾಣವು ಇಲ್ಲಿ ಒಂದು ಅದ್ಭುತ ಜೀವನ ಪಾಠವನ್ನು ನೀಡುತ್ತದೆ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನಾವು, ಇಂದು ನನ್ನ ಜೀವನದ ಕೊನೆಯ ದಿನವಾಗಿದ್ದರೆ ನಾನು ಹೇಗೆ ಬದುಕುತ್ತಿದ್ದೆ ಎಂದು ನಮ್ಮನ್ನೇ ಕೇಳಿಕೊಂಡರೆ ನಮ್ಮ ನಿರ್ಧಾರಗಳೇ ಬದಲಾಗಬಹುದು. ನಾವು ಹೆಚ್ಚು ಪ್ರೀತಿಯಿಂದ ಮಾತನಾಡುತ್ತೇವೆ, ಹೆಚ್ಚು ಕ್ಷಮಿಸುತ್ತೇವೆ, ಕಡಿಮೆ ಕೋಪಗೊಳ್ಳುತ್ತೇವೆ, ಹೆಚ್ಚು ದಾನ ಮಾಡುತ್ತೇವೆ, ಹೆಚ್ಚು ಸತ್ಯವಾಗಿ ಬದುಕುತ್ತೇವೆ. ಈ ಹಂತದಲ್ಲಿ ಆತ್ಮದ ಮುಂದೆ ಒಂದು ಹೊಸ ದಾರಿ ತೆರೆದುಕೊಳ್ಳುತ್ತದೆ. ಹಿಂದೆ ಭೂಮಿಯ ಜೀವನ ಉಳಿದಿದೆ, ಮುಂದೆ ತನ್ನ ಕರ್ಮಗಳಿಗೆ ಅನುಗುಣವಾದ ಮುಂದಿನ ಗಮ್ಯಸ್ಥಾನ ಕಾಯುತ್ತಿದೆ. ಈಗ ಹಿಂದಿರುಗುವ ಅವಕಾಶವಿಲ್ಲ. ಆದರೆ ಜೀವನದಲ್ಲಿ ಮಾಡಿದ ಪ್ರತಿಯೊಂದು ಒಳ್ಳೆಯ ಕಾರ್ಯವೂ ಈ ಪ್ರಯಾಣದಲ್ಲಿ ಬೆಳಕಿನಂತೆ ಜೊತೆಯಾಗಿರುತ್ತದೆ ಎಂಬ ಸಂದೇಶವನ್ನು ಗರುಡ ಪುರಾಣ ನೀಡುತ್ತದೆ. 11ನೇ ಮತ್ತು 12ನೇ ದಿನಗಳ ಅಂತ್ಯದ ವೇಳೆಗೆ ಆತ್ಮವು ತನ್ನ ಭೌತಿಕ ಜೀವನದೊಂದಿಗೆ ಇದ್ದ ಕೊನೆಯ ಬಂಧನವನ್ನು ಬಿಟ್ಟುಬಿಡುತ್ತದೆ. ಈಗ ಅದು 13ನೇ ದಿನದ ಮಹತ್ವದ ಹಂತವನ್ನು ಪ್ರವೇಶಿಸುತ್ತದೆ. ಗರುಡ ಪುರಾಣದ ಪ್ರಕಾರ 13ನೇ ದಿನವನ್ನು ಏಕೆ ಅತ್ಯಂತ ಪವಿತ್ರ ಮತ್ತು ಮಹತ್ವದ ದಿನವೆಂದು ಪರಿಗಣಿಸಲಾಗಿದೆ? ಏಕೆ ಈ ದಿನದ ಶ್ರಾದ್ದಕ್ಕೆ ವಿಶೇಷ ಸ್ಥಾನವಿದೆ? ಆತ್ಮದ ಪ್ರಯಾಣದಲ್ಲಿ ಈ ದಿನ ಯಾವ ಬದಲಾವಣೆಯನ್ನು ಸೂಚಿಸುತ್ತದೆ? 13ನೇ ದಿನ, ಆತ್ಮದ ಅಂತಿಮ ವಿದಾಯ. ಗರುಡ ಪುರಾಣ ಹೇಳುವ ಮಹತ್ವದ ರಹಸ್ಯ. ಕೊನೆಗೂ ಆತ್ಮದ ಪ್ರಯಾಣದ ಅತ್ಯಂತ ಮಹತ್ವದ ದಿನ ಬಂದಿದೆ. ಮರಣದ ನಂತರದ 13ನೇ ದಿನ. ಭಾರತೀಯ ಸಂಪ್ರದಾಯದಲ್ಲಿ ಈ ದಿನಕ್ಕೆ ವಿಶೇಷ ಸ್ಥಾನವಿದೆ. ಅನೇಕ ಕುಟುಂಬಗಳು ಈ ದಿನ ಶ್ರಾದ್ದ, ಪಿಂಡದಾನ ಮತ್ತು ವಿಶೇಷ ಪ್ರಾರ್ಥನೆಗಳನ್ನು ನೆರವೇರಿಸುತ್ತವೆ. ಗರುಡ ಪುರಾಣದ ಪ್ರಕಾರ ಈ ದಿನವು ಕೇವಲ ಒಂದು ಸಂಪ್ರದಾಯವಲ್ಲ, ಇದು ಆತ್ಮದ ಭೌತಿಕ ಜೀವನದೊಂದಿಗೆ ಇದ್ದ ಅಂತಿಮ ಬಂಧವನ್ನು ಬಿಡುವ ಸಂಕೇತವಾಗಿದೆ. ಮೊದಲ 12 ದಿನಗಳಲ್ಲಿ ಆತ್ಮ ತನ್ನ ದೇಹದಿಂದ, ತನ್ನ ಮನೆಯಿಂದ, ತನ್ನ ಕುಟುಂಬದಿಂದ ಮತ್ತು ತನ್ನ ಹಿಂದಿನ ಜೀವನದಿಂದ ನಿಧಾನವಾಗಿ ದೂರವಾಗುತ್ತಾ ಬಂದಿದೆ. ಆದರೆ 13ನೇ ದಿನಕ್ಕೆ ಬಂದಾಗ ಅದು ಒಂದು ದೊಡ್ಡ ಸತ್ಯವನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತದೆ. ನಾನು ಈಗ ಈ ಭೂಮಿಯ ಜೀವನವನ್ನು ಬಿಟ್ಟು ಮುಂದಿನ ಪ್ರಯಾಣಕ್ಕೆ ಹೊರಡುತ್ತಿದ್ದೇನೆ. ಈ ಅರಿವೇ ಅದರ ಹೊಸ ಅಧ್ಯಾಯದ ಆರಂಭವಾಗುತ್ತದೆ ಎಂದು ಗರುಡ ಪುರಾಣ ವಿವರಿಸುತ್ತದೆ. ಗರುಡ ಪುರಾಣದ ಪ್ರಕಾರ ಈ ದಿನ ಆತ್ಮ ತನ್ನ ಕುಟುಂಬವನ್ನು ಕೊನೆಯ ಬಾರಿ ಆಧ್ಯಾತ್ಮಿಕವಾಗಿ ನೆನಪಿಸಿಕೊಳ್ಳುತ್ತದೆ. ಬದುಕಿದ್ದಾಗ ತನ್ನೊಂದಿಗೆ ನಗುತ್ತಿದ್ದವರು, ಅಳುತ್ತಿದ್ದವರು, ತನ್ನ ಕೈ ಹಿಡಿದು ನಡೆಯುತ್ತಿದ್ದವರು, ತನ್ನೊಂದಿಗೆ ಊಟ ಮಾಡುತ್ತಿದ್ದವರು, ಎಲ್ಲರ ನೆನಪುಗಳು ಒಂದೊಂದಾಗಿ ಮನಸ್ಸಿನಲ್ಲಿ ಮೂಡುತ್ತವೆ. ಆದರೆ ಈಗ ಅವುಗಳನ್ನು ಹಿಡಿದುಕೊಳ್ಳುವ ಆಸೆ ಕಡಿಮೆಯಾಗುತ್ತದೆ. ಏಕೆಂದರೆ ಜೀವನದ ಪ್ರತಿಯೊಂದು ಸಂಬಂಧವು ತನ್ನ ಕಾಲಾವಧಿಯನ್ನು ಪೂರ್ಣಗೊಳಿಸಿದೆ ಎಂಬ ಸತ್ಯವನ್ನು ಆತ್ಮ ಸ್ವೀಕರಿಸುತ್ತದೆ. ಈ ಸಮಯದಲ್ಲಿ ಭೂಮಿಯ ಮೇಲೆ ಕುಟುಂಬದವರು ನಡೆಸುವ ವಿಧಿಗಳ ಉದ್ದೇಶವೂ ಇದೆ. ಮೃತರ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸುವುದು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುವುದು ಮತ್ತು ಬದುಕಿರುವವರು ಧರ್ಮದ ಮಾರ್ಗದಲ್ಲಿ ನಡೆಯುವ ಸಂಕಲ್ಪ ಮಾಡುವುದು. ಈ ವಿಧಿಗಳು ಕೇವಲ ಮೃತರಿಗಷ್ಟೇ ಅಲ್ಲ, ಬದುಕಿರುವವರಿಗೂ ಜೀವನದ ಅನಿತ್ಯತೆಯನ್ನು ನೆನಪಿಸುವ ಆಧ್ಯಾತ್ಮಿಕ ಪಾಠಗಳಾಗಿವೆ. ಗರುಡ ಪುರಾಣವು ಇಲ್ಲಿ ಅತ್ಯಂತ ಆಳವಾದ ಸಂದೇಶವನ್ನು ನೀಡುತ್ತದೆ. ಜನನವು ನಮ್ಮ ಇಚ್ಛೆಯಿಂದ ಆಗುವುದಿಲ್ಲ, ಮರಣವು ನಮ್ಮ ಇಚ್ಛೆಯಿಂದ ಬರುವುದಿಲ್ಲ. ಆದರೆ ಜನನ ಮತ್ತು ಮರಣದ ನಡುವಿನ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದು ನಮ್ಮ ಕೈಯಲ್ಲಿದೆ. ಇದೇ ಮನುಷ್ಯನ ನಿಜವಾದ ಸ್ವಾತಂತ್ರ್ಯ ಎಂದು ಈ ಗ್ರಂಥ ಸಾರುತ್ತದೆ. 13ನೇ ದಿನ ಆತ್ಮಕ್ಕೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಜೀವನದಲ್ಲಿ ತಾನು ಪ್ರೀತಿಯಿಂದ ಮಾಡಿದ ಪ್ರತಿಯೊಂದು ಕೆಲಸವೂ ಈಗ ಬೆಳಕಿನಂತೆ ತನ್ನ ಮುಂದೆ ನಿಂತಿದೆ. ಒಬ್ಬ ಹಸಿದವನಿಗೆ ನೀಡಿದ ಅನ್ನ, ಒಬ್ಬ ಅನಾಥನಿಗೆ ಮಾಡಿದ ಸಹಾಯ, ಪೋಷಕರಿಗೆ ತೋರಿದ ಗೌರವ, ಸ್ನೇಹಿತನಿಗೆ ನೀಡಿದ ಬೆಂಬಲ, ಕಷ್ಟದಲ್ಲಿದ್ದವರಿಗೆ ಮಾಡಿದ ಸಹಾಯ ಇವೆಲ್ಲವೂ ತನ್ನ ನಿಜವಾದ ಸಂಪತ್ತಾಗಿ ಉಳಿದಿವೆ. ಅದೇ ಸಮಯದಲ್ಲಿ ಕೋಪದಲ್ಲಿ ಆಡಿದ ಮಾತುಗಳು, ಅಹಂಕಾರದಿಂದ ಮುರಿದ ಸಂಬಂಧಗಳು, ಮೋಸದಿಂದ ಗಳಿಸಿದ ಸಂಪತ್ತು,
ಅನ್ಯಾಯದಿಂದ ಪಡೆದ ಯಶಸ್ಸು ಇವೆಲ್ಲವೂ ಈಗ ಯಾವುದೇ ಮೌಲ್ಯವಿಲ್ಲದಂತಾಗಿವೆ. ಆತ್ಮಕ್ಕೆ ಈಗ ತಿಳಿಯುತ್ತದೆ, ಜೀವನದ ಕೊನೆಯಲ್ಲಿ ಉಳಿಯುವುದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ನಮ್ಮ ಕರ್ಮಗಳ ಬ್ಯಾಲೆನ್ಸ್. ಗರುಡ ಪುರಾಣದ ಪ್ರಕಾರ 13ನೇ ದಿನದ ನಂತರ ಆತ್ಮ ತನ್ನ ಮುಂದಿನ ಗಮ್ಯಸ್ಥಾನದತ್ತ ಸಾಗುತ್ತದೆ. ಈ ಹಂತದಿಂದ ಅದರ ಭೌತಿಕ ಲೋಕದೊಂದಿಗೆ ಇದ್ದ ಬಂಧವು ಸಂಪೂರ್ಣವಾಗಿ ಕೊನೆಗೊಳ್ಳುತ್ತದೆ ಎಂದು ಧಾರ್ಮಿಕ ಸಂಪ್ರದಾಯ ಹೇಳುತ್ತದೆ. ಈ ಕಾರಣದಿಂದಲೇ 13ನೇ ದಿನವನ್ನು ಅಂತಿಮ ವಿದಾಯದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಆದರೆ ಗರುಡ ಪುರಾಣದ ಉದ್ದೇಶ ಮನುಷ್ಯನನ್ನು ಹೆದರಿಸುವುದಲ್ಲ. ಅದರ ಉದ್ದೇಶ ಬದುಕಿರುವಾಗಲೇ ಮನುಷ್ಯನಲ್ಲಿ ಒಳ್ಳೆಯತನವನ್ನು ಬೆಳೆಸುವುದು. ಪ್ರತಿಯೊಬ್ಬರೂ ಸತ್ಯವನ್ನು ಪಾಲಿಸಲಿ, ಪೋಷಕರನ್ನು ಗೌರವಿಸಲಿ, ಬಡವರಿಗೆ ಸಹಾಯ ಮಾಡಲಿ, ದೇವರ ಸ್ಮರಣೆ ಮಾಡಲಿ, ಧರ್ಮದ ಮಾರ್ಗದಲ್ಲಿ ನಡೆಯಲಿ ಎಂಬ ಜೀವನ ಮೌಲ್ಯಗಳನ್ನು ಈ ಕಥೆಗಳ ಮೂಲಕ ತಿಳಿಸುತ್ತದೆ. ಒಮ್ಮೆ ಯೋಚಿಸಿ, ಇಂದು ನಿಮ್ಮ ಜೀವನದ ಕೊನೆಯ ದಿನವಾಗಿದ್ದರೆ ನೀವು ಯಾರಿಗೆ ಧನ್ಯವಾದ ಹೇಳುತ್ತೀರಿ? ಯಾರ ಬಳಿ ಕ್ಷಮೆ ಕೇಳುತ್ತೀರಿ? ಯಾರನ್ನು ಅಪ್ಪಿಕೊಳ್ಳುತ್ತೀರಿ? ಯಾವ ಒಳ್ಳೆಯ ಕೆಲಸವನ್ನು ತಕ್ಷಣ ಮಾಡುತ್ತೀರಿ? ಈ ಪ್ರಶ್ನೆಗಳಿಗೆ ಸಿಗುವ ಉತ್ತರವೇ ನಿಮ್ಮ ಜೀವನದ ನಿಜವಾದ ದಿಕ್ಕನ್ನು ತೋರಿಸಬಹುದು. ಗರುಡ ಪುರಾಣ ನಮಗೆ ಒಂದು ಶಾಶ್ವತ ಸತ್ಯವನ್ನು ನೆನಪಿಸುತ್ತದೆ. ಸಾವು ಜೀವನದ ಅಂತ್ಯವಲ್ಲ, ಅದು ಮತ್ತೊಂದು ಪ್ರಯಾಣದ ಆರಂಭ ಎಂಬ ಧಾರ್ಮಿಕ ನಂಬಿಕೆಯನ್ನು ಪ್ರತಿಪಾದಿಸುತ್ತದೆ. ಆದ್ದರಿಂದ ಪ್ರತಿದಿನವೂ ಸತ್ಕರ್ಮ ಮಾಡಿ, ಪ್ರೀತಿಯಿಂದ ಮಾತನಾಡಿ, ಕರುಣೆಯಿಂದ ಬದುಕಿ ಮತ್ತು ಧರ್ಮವನ್ನು ಅನುಸರಿಸಿ. ಏಕೆಂದರೆ ಜೀವನದ ನಿಜವಾದ ಯಶಸ್ಸು ನಾವು ಎಷ್ಟು ವರ್ಷ ಬದುಕಿದೆವು ಎಂಬುದಲ್ಲ, ಆ ವರ್ಷಗಳಲ್ಲಿ ಎಷ್ಟು ಒಳ್ಳೆಯದನ್ನು ಮಾಡಿದೆವು ಎಂಬುದಾಗಿದೆ. ಇದರೊಂದಿಗೆ ಮರಣದ ನಂತರದ ಮೊದಲ 13 ದಿನಗಳ ಕುರಿತು ಗರುಡ ಪುರಾಣದಲ್ಲಿ ವಿವರಿಸಲಾದ ಆಧ್ಯಾತ್ಮಿಕ ಪ್ರಯಾಣದ ಈ ಅಧ್ಯಾಯ ಮುಕ್ತಾಯವಾಗುತ್ತದೆ. ಆದರೆ ಈ ಕಥೆಯ ನಿಜವಾದ ಉದ್ದೇಶ ಸತ್ತವರ ಬಗ್ಗೆ ತಿಳಿದುಕೊಳ್ಳುವುದಲ್ಲ, ಬದುಕಿರುವಾಗ ನಮ್ಮ ಜೀವನವನ್ನು ಹೇಗೆ ಅರ್ಥಪೂರ್ಣವಾಗಿಸಿಕೊಳ್ಳಬೇಕು ಎಂಬುದನ್ನು ಕಲಿಯುವುದಾಗಿದೆ. ಮುಂದಿನ ಅಧ್ಯಾಯದಲ್ಲಿ ಗರುಡ ಪುರಾಣವು ಪ್ರತಿಯೊಬ್ಬ ಮನುಷ್ಯನಿಗೂ ನೀಡುವ ಜೀವನ ಬದಲಾಯಿಸುವ 10 ಮಹಾನ್ ಪಾಠಗಳು ಬಗ್ಗೆ ತಿಳಿದುಕೊಳ್ಳೋಣ. ಬಹುಶಃ ಅವು ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಗರುಡ ಪುರಾಣ ಹೇಳುವ ಜೀವನ ಬದಲಾಯಿಸುವ 10 ಮಹಾನ್ ಪಾಠಗಳು. ಈಗ ನಾವು ಗರುಡ ಪುರಾಣದ ಪ್ರಕಾರ ಮರಣದ ನಂತರದ ಮೊದಲ 13 ದಿನಗಳ ಆಧ್ಯಾತ್ಮಿಕ ಪ್ರಯಾಣದ ಬಗ್ಗೆ ತಿಳಿದುಕೊಂಡೆವು. ಆದರೆ ಈ ಸಂಪೂರ್ಣ ಕಥೆಯ ನಿಜವಾದ ಉದ್ದೇಶ ಸತ್ತ ನಂತರ ಏನಾಗುತ್ತದೆ ಎಂಬ ಕುತೂಹಲವನ್ನು ತಣಿಸುವುದಲ್ಲ. ಬದುಕಿರುವಾಗ ಮನುಷ್ಯನು ಹೇಗೆ ಬದುಕಬೇಕು ಎಂಬುದನ್ನು ಕಲಿಸುವುದೇ ಇದರ ಮುಖ್ಯ ಸಂದೇಶವಾಗಿದೆ. ಗರುಡ ಪುರಾಣವು ಭಯ ಹುಟ್ಟಿಸುವ ಗ್ರಂಥವಲ್ಲ, ಅದು ಜೀವನವನ್ನು ಸಾರ್ಥಕವಾಗಿ ಬದುಕಲು ಮಾರ್ಗದರ್ಶನ ನೀಡುವ ಆಧ್ಯಾತ್ಮಿಕ ಗ್ರಂಥವಾಗಿದೆ. ಬನ್ನಿ, ಪ್ರತಿಯೊಬ್ಬರೂ ಜೀವನದಲ್ಲಿ ಪಾಲಿಸಬೇಕಾದ ಗರುಡ ಪುರಾಣದ 10 ಮಹತ್ವದ ಪಾಠಗಳನ್ನು ತಿಳಿದುಕೊಳ್ಳೋಣ. ಮೊದಲ ಪಾಠ, ಮರಣವನ್ನು ಎಂದಿಗೂ ಮರೆಯಬೇಡಿ. ಗರುಡ ಪುರಾಣ ಹೇಳುವ ಮೊದಲ ಸತ್ಯವೇ ಇದು. ಈ ಭೂಮಿಗೆ ಬಂದ ಪ್ರತಿಯೊಬ್ಬರೂ ಒಂದು ದಿನ ಇಲ್ಲಿಂದ ಹೊರಡಲೇಬೇಕು. ಈ ಸತ್ಯವನ್ನು ನೆನಪಿಟ್ಟುಕೊಂಡರೆ ಅಹಂಕಾರ ಕರಗುತ್ತದೆ, ಹಣದ ಗರ್ವ ಕಡಿಮೆಯಾಗುತ್ತದೆ, ಅಧಿಕಾರದ ಮದ ಇಳಿಯುತ್ತದೆ, ಮನುಷ್ಯ ಹೆಚ್ಚು ವಿನಮ್ರನಾಗುತ್ತಾನೆ. ಏಕೆಂದರೆ ಅವನಿಗೆ ತಿಳಿದಿರುತ್ತದೆ, ಇಲ್ಲಿ ಶಾಶ್ವತವಾಗಿ ಉಳಿಯುವವರು ಯಾರೂ ಇಲ್ಲ. ಎರಡನೇ ಪಾಠ, ಕರ್ಮವೇ ನಿಮ್ಮ ನಿಜವಾದ ಸಂಪತ್ತು. ಬ್ಯಾಂಕ್ನಲ್ಲಿರುವ ಹಣ, ಮನೆಯಲ್ಲಿರುವ ಚಿನ್ನ, ದೊಡ್ಡ ಕಾರು ಅಥವಾ ಅರಮನೆ, ಇವು ಯಾವುದೂ ನಮ್ಮೊಂದಿಗೆ ಬರುವುದಿಲ್ಲ. ಆದರೆ ಒಂದು ಹಸಿದವನಿಗೆ ನೀಡಿದ ಅನ್ನ, ಒಂದು ಜೀವವನ್ನು ಉಳಿಸಿದ ಸಹಾಯ, ಒಬ್ಬ ಬಡವನ ಕಣ್ಣೀರನ್ನು ಒರೆಸಿದ ಕರುಣೆ, ಸತ್ಯಕ್ಕಾಗಿ ಮಾಡಿದ ತ್ಯಾಗ, ಇವೆಲ್ಲವೂ ಆತ್ಮದೊಂದಿಗೆ ಸಾಗುವ ನಿಜವಾದ ಸಂಪತ್ತು ಎಂದು ಗರುಡ ಪುರಾಣ ಬೋಧಿಸುತ್ತದೆ. ಮೂರನೇ ಪಾಠ, ಪೋಷಕರ ಸೇವೆ ದೇವರ ಸೇವೆ. ಗರುಡ ಪುರಾಣದಲ್ಲಿ ಪೋಷಕರಿಗೆ ವಿಶೇಷ ಸ್ಥಾನ ನೀಡಲಾಗಿದೆ. ನಮ್ಮನ್ನು ಈ ಲೋಕಕ್ಕೆ ತಂದವರು ಅವರೇ. ಅವರ ಆಶೀರ್ವಾದವೇ ಅನೇಕ ಸಂಕಷ್ಟಗಳಿಂದ ರಕ್ಷಿಸುತ್ತದೆ ಎಂಬ ನಂಬಿಕೆಯಿದೆ. ಆದ್ದರಿಂದ ಪೋಷಕರನ್ನು ನಿರ್ಲಕ್ಷಿಸದೆ, ಅವರ ಮಾತನ್ನು ಗೌರವಿಸಿ, ಅವರ ವೃದ್ಧಾಪ್ಯದಲ್ಲಿ ಜೊತೆಯಾಗಿರುವುದು ಮಹಾಪುಣ್ಯಕರ್ಮ ಎಂದು ಹೇಳಲಾಗಿದೆ. ನಾಲ್ಕನೇ ಪಾಠ, ಸತ್ಯದ ಮಾರ್ಗವನ್ನು ಎಂದಿಗೂ ಬಿಡಬೇಡಿ. ಸುಳ್ಳಿನಿಂದ ತಾತ್ಕಾಲಿಕ ಯಶಸ್ಸು ಸಿಗಬಹುದು, ಆದರೆ ಅದು ಶಾಶ್ವತವಾಗುವುದಿಲ್ಲ. ಸತ್ಯ ಕೆಲವೊಮ್ಮೆ ಕಷ್ಟಕರವಾಗಿರಬಹುದು, ಆದರೆ ಕೊನೆಯಲ್ಲಿ ಅದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಸತ್ಯವಂತನಿಗೆ ಭಯ ಕಡಿಮೆ, ಮೋಸಗಾರನಿಗೆ ಸದಾ ಭಯ ಹೆಚ್ಚು. ಆದ್ದರಿಂದ ಸತ್ಯವೇ ಧರ್ಮದ ಮೂಲ ಎಂದು ಗರುಡ ಪುರಾಣ ಸಾರುತ್ತದೆ. ಐದನೇ ಪಾಠ, ದಾನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ದಾನ ಎಂದರೆ ಲಕ್ಷಾಂತರ ರೂಪಾಯಿ ಕೊಡುವುದಲ್ಲ, ನಿಮ್ಮ ಬಳಿ ಇರುವುದರಲ್ಲಿ ಸ್ವಲ್ಪವನ್ನು ಅಗತ್ಯವಿರುವವರಿಗೆ ಹಂಚಿಕೊಳ್ಳುವುದು. ಒಂದು ಹೊತ್ತಿನ ಊಟ, ಒಂದು ಗ್ಲಾಸ್ ನೀರು, ಒಂದು ಒಳ್ಳೆಯ ಮಾತು, ಒಂದು ನಗು, ಒಂದು ಪ್ರೋತ್ಸಾಹ, ಇವೆಲ್ಲವೂ ದಾನವೇ. ದಾನ ಮಾಡುವ ಹೃದಯವಿರುವವನು ಎಂದಿಗೂ ಬಡವನಾಗುವುದಿಲ್ಲ ಎಂದು ಈ ಗ್ರಂಥ ಹೇಳುತ್ತದೆ. ಆರನೇ ಪಾಠ, ಕೋಪವೇ ದೊಡ್ಡ ಶತ್ರು. ಒಂದು ಕ್ಷಣದ ಕೋಪ ಹಲವು ವರ್ಷಗಳ ಸಂಬಂಧವನ್ನು ಮುರಿಯಬಹುದು. ಒಂದು ಕಟುವಾದ ಮಾತು ಜೀವನ ಪೂರ್ತಿ ಮರೆಯಲಾಗದ ಗಾಯವನ್ನು ಉಂಟುಮಾಡಬಹುದು. ಆದ್ದರಿಂದ ಮಾತನಾಡುವ ಮೊದಲು ಯೋಚಿಸಿ. ಕೋಪ ಬಂದಾಗ ಮೌನವಾಗಿರಿ, ಕ್ಷಮಿಸಲು ಕಲಿಯಿರಿ.
ಕ್ಷಮಿಸುವವನ ಮನಸ್ಸು ಯಾವಾಗಲೂ ಹಗುರವಾಗಿರುತ್ತದೆ. 7ನೇ ಪಾಠ, ಸಮಯವನ್ನು ವ್ಯರ್ಥ ಮಾಡಬೇಡಿ. ಹೋದ ಹಣವನ್ನು ಮತ್ತೆ ಸಂಪಾದಿಸಬಹುದು, ಆದರೆ ಹೋದ ಸಮಯವನ್ನು ಎಂದಿಗೂ ಹಿಂದಿರುಗಿಸಲಾಗುವುದಿಲ್ಲ. ಆದ್ದರಿಂದ ಪ್ರತಿದಿನವನ್ನು ಅರ್ಥಪೂರ್ಣವಾಗಿ ಬದುಕಿ. ಕುಟುಂಬಕ್ಕೆ ಸಮಯ ನೀಡಿ, ಪುಸ್ತಕ ಓದಿ, ದೇವರ ಸ್ಮರಣೆ ಮಾಡಿ, ಒಳ್ಳೆಯ ಕೆಲಸ ಮಾಡಿ, ಏಕೆಂದರೆ ನಾಳೆ ನಮಗೆ ಖಚಿತವಲ್ಲ. 8ನೇ ಪಾಠ, ಅಹಂಕಾರ ಜೀವನವನ್ನು ನಾಶ ಮಾಡುತ್ತದೆ. ಇಂದು ಇರುವ ಸೌಂದರ್ಯ ನಾಳೆ ಇರದೇ ಇರಬಹುದು. ಇಂದು ಇರುವ ಅಧಿಕಾರ ನಾಳೆ ಕಳೆದು ಹೋಗಬಹುದು. ಇಂದು ಇರುವ ಸಂಪತ್ತು ನಾಳೆ ಉಳಿಯದೇ ಇರಬಹುದು. ಆದ್ದರಿಂದ ಯಾವುದರ ಬಗ್ಗೆಯೂ ಅಹಂಕಾರ ಪಡಬೇಡಿ. ವಿನಯದಿಂದ ಬದುಕುವವನೇ ನಿಜವಾದ ಮಹಾನ್ ವ್ಯಕ್ತಿ. 9ನೇ ಪಾಠ, ದೇವರ ಸ್ಮರಣೆ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಗರುಡ ಪುರಾಣದಲ್ಲಿ ಭಗವಂತನ ನಾಮಸ್ಮರಣೆಗೆ ವಿಶೇಷ ಮಹತ್ವ ನೀಡಲಾಗಿದೆ. ಯಾವ ಹೆಸರಿನಲ್ಲಿ ದೇವರನ್ನು ಆರಾಧಿಸಿದರೂ ಭಕ್ತಿ, ಸತ್ಯ ಮತ್ತು ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸಿದರೆ ಅದು ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತದೆ ಎಂಬ ಸಂದೇಶವನ್ನು ಈ ಗ್ರಂಥ ನೀಡುತ್ತದೆ. 10ನೇ ಪಾಠ, ಪ್ರತಿದಿನವನ್ನು ಕೊನೆಯ ದಿನದಂತೆ ಸಾರ್ಥಕವಾಗಿ ಬದುಕಿ. ಒಂದು ದಿನ ನಾವು ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು. ಆದ್ದರಿಂದ ಪ್ರತಿದಿನವೂ ಯಾರನ್ನೂ ದ್ವೇಷಿಸದೆ, ಯಾರಿಗೂ ನೋವು ಕೊಡದೆ, ಸಾಧ್ಯವಾದಷ್ಟು ಸಹಾಯ ಮಾಡಿ, ಪ್ರೀತಿಯಿಂದ ಮಾತನಾಡಿ, ನಗುತ್ತಾ ಬದುಕಿ. ಜೀವನದ ಕೊನೆಯಲ್ಲಿ ಪಶ್ಚಾತ್ತಾಪಕ್ಕಿಂತ ತೃಪ್ತಿ ಹೆಚ್ಚು ಇರಲಿ. ಇದೇ ಗರುಡ ಪುರಾಣದ ಅತ್ಯಂತ ದೊಡ್ಡ ಸಂದೇಶ. ಈ 10 ಪಾಠಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮರಣದ ಭಯ ನಿಧಾನವಾಗಿ ಕಡಿಮೆಯಾಗುತ್ತದೆ. ಏಕೆಂದರೆ ಸತ್ಕರ್ಮ ಮಾಡುವವನಿಗೆ ಜೀವನವು ಶಾಂತಿಯುತವಾಗಿರುತ್ತದೆ, ಮರಣವು ಭಯಾನಕವಾಗಿ ಕಾಣುವುದಿಲ್ಲ ಎಂಬ ಆಧ್ಯಾತ್ಮಿಕ ಸಂದೇಶವನ್ನು ಗರುಡ ಪುರಾಣ ನೀಡುತ್ತದೆ. ಸ್ನೇಹಿತರೆ, ಗರುಡ ಪುರಾಣದ ಉದ್ದೇಶ ಯಾರನ್ನು ಹೆದರಿಸುವುದಲ್ಲ, ಮನುಷ್ಯನ ಜೀವನವನ್ನು ಹೆಚ್ಚು ಅರ್ಥಪೂರ್ಣ, ದಯಾಮಯ ಮತ್ತು ಧರ್ಮಮಯವಾಗಿಸುವುದಾಗಿದೆ. ಮರಣದ ಬಗ್ಗೆ ಯೋಚಿಸುವುದಕ್ಕಿಂತ ಬದುಕಿರುವಾಗ ಹೇಗೆ ಉತ್ತಮ ಮನುಷ್ಯನಾಗಬೇಕು ಎಂಬುದನ್ನು ಕಲಿಯುವುದೇ ಈ ಗ್ರಂಥದ ನಿಜವಾದ ಸಾರವಾಗಿದೆ. ಸ್ನೇಹಿತರೆ, ಗರುಡ ಪುರಾಣದ ಪ್ರಕಾರ ಮರಣದ ನಂತರದ ಮೊದಲ 13 ದಿನಗಳ ಆಧ್ಯಾತ್ಮಿಕ ಪ್ರಯಾಣವನ್ನು ನಾವು ಈಗ ತಿಳಿದುಕೊಂಡೆವು. ಈ ಕಥೆಯಲ್ಲಿ ಕೆಲವು ದೃಶ್ಯಗಳು ಭಯವನ್ನು ಉಂಟುಮಾಡುವಂತಿರಬಹುದು, ಕೆಲವು ಘಟನೆಗಳು ಆಶ್ಚರ್ಯವನ್ನುಂಟು ಮಾಡಬಹುದು. ಆದರೆ ಈ ಸಂಪೂರ್ಣ ವಿವರಣೆಯ ನಿಜವಾದ ಉದ್ದೇಶ ಭಯವನ್ನು ಹುಟ್ಟಿಸುವುದಲ್ಲ, ಬದುಕಿರುವಾಗ ನಮ್ಮ ಜೀವನವನ್ನು ಇನ್ನಷ್ಟು ಉತ್ತಮವಾಗಿಸಿಕೊಳ್ಳಲು ಎಚ್ಚರಿಸುವುದಾಗಿದೆ. ಒಂದು ಕ್ಷಣ ನಿಮ್ಮ ಜೀವನದ ಬಗ್ಗೆ ಯೋಚಿಸಿ. ನಾವು ಪ್ರತಿದಿನ ಹಣಕ್ಕಾಗಿ ಓಡುತ್ತೇವೆ, ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡುತ್ತೇವೆ. ದೊಡ್ಡ ಮನೆ ಕಟ್ಟಬೇಕು, ಇನ್ನಷ್ಟು ಹಣ ಸಂಪಾದಿಸಬೇಕು, ಸಮಾಜದಲ್ಲಿ ದೊಡ್ಡ ಹೆಸರು ಮಾಡಬೇಕು ಎಂಬ ಆಸೆಯಲ್ಲಿ ಜೀವನವನ್ನು ಕಳೆಯುತ್ತೇವೆ. ಆದರೆ ಈ ಓಟದ ನಡುವೆ ನಮ್ಮ ತಾಯಿ ತಂದೆಯರೊಂದಿಗೆ ಎಷ್ಟು ಸಮಯ ಕಳೆಯುತ್ತಿದ್ದೇವೆ? ನಮ್ಮ ಮಕ್ಕಳ ಜೊತೆ ಎಷ್ಟು ಬಾರಿ ಮನಸಾರೆ ನಕ್ಕಿದ್ದೇವೆ? ನಮ್ಮ ಸ್ನೇಹಿತರಿಗೆ ಎಷ್ಟು ಬಾರಿ ನೀನು ಹೇಗಿದ್ದೀಯಾ ಎಂದು ಪ್ರೀತಿಯಿಂದ ಕೇಳಿದ್ದೇವೆ? ನಮ್ಮಿಂದ ನೋವಾದ ವ್ಯಕ್ತಿಯ ಬಳಿ ಎಷ್ಟು ಬಾರಿ ಕ್ಷಮೆ ಕೇಳಿದ್ದೇವೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಿದರೆ ಗರುಡ ಪುರಾಣದ ನಿಜವಾದ ಸಂದೇಶ ಅರ್ಥವಾಗುತ್ತದೆ. ಮರಣ ಯಾವಾಗ ಬರುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಅದು ವಯಸ್ಸು ನೋಡಿ ಬರುವುದಿಲ್ಲ, ಹಣ ನೋಡಿ ಬರುವುದಿಲ್ಲ, ಹುದ್ದೆ ನೋಡಿ ಬರುವುದಿಲ್ಲ. ಆದ್ದರಿಂದ ಬದುಕಿರುವ ಪ್ರತಿಯೊಂದು ದಿನವೂ ಒಂದು ದೇವರ ವರ ಎಂದು ಭಾವಿಸಿ ಬದುಕಬೇಕು. ಇಂದಿನಿಂದ ಒಂದು ಸಣ್ಣ ಸಂಕಲ್ಪ ಮಾಡೋಣ. ಯಾರಿಗೂ ಉದ್ದೇಶಪೂರ್ವಕವಾಗಿ ನೋವು ಕೊಡುವುದಿಲ್ಲ. ತಾಯಿ ತಂದೆಯರನ್ನು ಗೌರವಿಸುತ್ತೇವೆ. ಬಡವರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತೇವೆ. ಸುಳ್ಳಿಗಿಂತ ಸತ್ಯವನ್ನು ಆರಿಸಿಕೊಳ್ಳುತ್ತೇವೆ. ಅಹಂಕಾರಕ್ಕಿಂತ ವಿನಯವನ್ನು ಬೆಳೆಸಿಕೊಳ್ಳುತ್ತೇವೆ. ದ್ವೇಷಕ್ಕಿಂತ ಪ್ರೀತಿಯನ್ನು ಹಂಚುತ್ತೇವೆ. ಹಣಕ್ಕಿಂತ ಮಾನವೀಯತೆಗೆ ಹೆಚ್ಚಿನ ಮೌಲ್ಯ ನೀಡುತ್ತೇವೆ. ಪ್ರತಿದಿನ ಕನಿಷ್ಠ ಒಂದು ಒಳ್ಳೆಯ ಕೆಲಸ ಮಾಡುತ್ತೇವೆ. ಏಕೆಂದರೆ ಕೊನೆಯಲ್ಲಿ ಜಗತ್ತು ನಮ್ಮನ್ನು ನೆನಪಿಸಿಕೊಳ್ಳುವುದು ನಾವು ಎಷ್ಟು ಹಣ ಸಂಪಾದಿಸಿದ್ದೇವೆ ಎಂಬುದರಿಂದಲ್ಲ, ನಾವು ಎಷ್ಟು ಜನರ ಬದುಕಿನಲ್ಲಿ ಬೆಳಕಾಗಿದ್ದೇವೆ ಎಂಬುದರಿಂದ. ಗರುಡ ಪುರಾಣವು ನಮಗೆ ಒಂದು ಅದ್ಭುತ ಸತ್ಯವನ್ನು ಕಲಿಸುತ್ತದೆ. ಸಾವನ್ನು ಹೆದರಬೇಡ, ಅರ್ಥವಿಲ್ಲದ ಜೀವನವನ್ನು ಹೆದರು. ಜೀವನದ ನಿಜವಾದ ಯಶಸ್ಸು ದೀರ್ಘಕಾಲ ಬದುಕುವುದಲ್ಲ, ಒಳ್ಳೆಯ ರೀತಿಯಲ್ಲಿ ಬದುಕುವುದು. ಜೀವನದ ನಿಜವಾದ ಶ್ರೀಮಂತಿಕೆ ಹಣವಲ್ಲ, ಒಳ್ಳೆಯ ಮನಸ್ಸು. ಜೀವನದ ನಿಜವಾದ ಗೆಲುವು ಇತರರನ್ನು ಸೋಲಿಸುವುದಲ್ಲ, ತನ್ನ ಅಹಂಕಾರವನ್ನು ಸೋಲಿಸುವುದು. ನಾವು ಈ ಭೂಮಿಯನ್ನು ಬಿಟ್ಟು ಹೋಗುವ ದಿನ ನಮ್ಮೊಂದಿಗೆ ಬರುವುದು ನಮ್ಮ ಕರ್ಮ ಮಾತ್ರ. ಆದ್ದರಿಂದ ಇಂದಿನಿಂದಲೇ ಒಳ್ಳೆಯ ಕರ್ಮಗಳನ್ನು ಸಂಗ್ರಹಿಸೋಣ. ಯಾರಾದರೂ ಹಸಿದಿದ್ದರೆ ಅವರಿಗೆ ಅನ್ನ ನೀಡೋಣ. ಯಾರಾದರೂ ದುಃಖದಲ್ಲಿದ್ದರೆ ಅವರಿಗೆ ಧೈರ್ಯ ತುಂಬೋಣ. ಯಾರಾದರೂ ತಪ್ಪು ಮಾಡಿದರೆ ಸಾಧ್ಯವಾದರೆ ಕ್ಷಮಿಸೋಣ. ಯಾರಾದರೂ ಸಹಾಯ ಕೇಳಿದರೆ ಕೈಲಾದಷ್ಟು ನೆರವಾಗೋಣ. ಏಕೆಂದರೆ ಇದೇ ಜೀವನದ ನಿಜವಾದ ಧರ್ಮ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಕುಟುಂಬದವರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ಆಧ್ಯಾತ್ಮಿಕ ಸಂದೇಶ ಇನ್ನಷ್ಟು ಜನರಿಗೆ ತಲುಪಲಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ, ಪುರಾಣ ಮತ್ತು ಜೀವನ ಬದಲಾಯಿಸುವ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಕೊನೆಯದಾಗಿ ಒಂದು ಮಾತು,
ಪ್ರತಿದಿನವನ್ನು ನಿಮ್ಮ ಜೀವನದ ಕೊನೆಯ ದಿನದಂತೆ ಅಲ್ಲ, ನಿಮ್ಮ ಆತ್ಮಕ್ಕೆ ಅತ್ಯಂತ ಅಮೂಲ್ಯವಾದ ದಿನದಂತೆ ಬದುಕಿ. ಮತ್ತೊಂದು ಅದ್ಭುತ ಆಧ್ಯಾತ್ಮಿಕ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಶ್ರೀಹರಿಯ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಜಯ ಹನುಮಾನ್.